ಈ ಕಣ್ಣಿನ ಒಂದು ನಾರ್ಮಲ್ ಸ್ಟ್ರಕ್ಚರ್, ಅದರ ಫಂಕ್ಷನ್ಸ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಕಣ್ಣು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಪಂಚೇಂದ್ರಿಯಗಳಲ್ಲಿ ಕಣ್ಣಿನ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಣ್ಣು ಎಷ್ಟೇ ಚಿಕ್ಕದಿದ್ದರೂ ನಮ್ಮ ಜೀವನದಲ್ಲಿ ಕಣ್ಣಿನ ಆರೋಗ್ಯ ಸರಿ ಇಲ್ಲ ಅಥವಾ ದೃಷ್ಟಿ ಸರಿ ಇಲ್ಲ ಅಂದರೆ ಇಡೀ ಜೀವನದ ಒಂದು ಅರ್ಥವೇ ಬದಲಾವಣೆ ಆಗೋಗುತ್ತೆ. ಎಲ್ಲ ಅಂಗಗಳು ಮುಖ್ಯ, ಆದರೆ ಕಣ್ಣು, ನಾವು ಒಂದ್ಸಲಿ ಕಣ್ಣು ಮುಚ್ಕೊಂಡು ಹೇಗಿರ್ಬೋದಪ್ಪ ಪ್ರಪಂಚ ಅಂತ ಊಹಿಸ್ಕೊಳ್ಳೋಕೆ ಹೋದಾಗ ಅದರ ಪ್ರಾಮುಖ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಕಣ್ಣಿನ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ಮತ್ತು ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಎಲ್ಲರೂ ಮುಂದೆ ಬರಬೇಕು ಮತ್ತು ಕಣ್ಣಿನ ದೃಷ್ಟಿಯನ್ನು ಜೀವನ ಪರ್ಯಂತ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಉದ್ದೇಶ. ಆಯುಷ್ ಟಿವಿಯವರು ಇದ್ರ ಬಗ್ಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಜನಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ವಿಷಯಗಳನ್ನು ತಿಳಿಸಿ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ಆಯುಷ್ ಟಿವಿಗೆ ನನ್ನ ಅಭಿನಂದನೆಗಳು. ಕಣ್ಣು ಒಂದು ಕ್ಯಾಮ್ರಾಗೆ ಹೋಲಿಸ್ಬೋದು, ಆದರೆ ಅದನ್ನು ತುಂಬ ಸರಳವಾಗಿ ಹೇಳೋ ತರಹ. ಯಾಕೆಂದರೆ ಇವತ್ತಿನ ಪ್ರಪಂಚದಲ್ಲಿ ಏನು ಕ್ಯಾಮ್ರಾ ಇದೆಯೋ ಅದಕ್ಕಿಂತ ಒಂದು ಕೋಟಿ ಪಾಲು ಹೆಚ್ಚು ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ರಚನೆ ಕಣ್ಣಿಂದು. ಯಾಕೆಂದರೆ ನಾವು ದೂರದ್ದು ನೋಡ್ಬೋದು, ಹತ್ತಿರದ್ದು ನೋಡ್ಬೋದು, ಮತ್ತು ನಾನಾ ಥರದ ವಿಷಯಗಳನ್ನು ನೋಡ್ತಾ ಇದ್ದಾಗ ಎರಡು ಕಣ್ಣು ಒಟ್ಟೊಟ್ಟಿಗೆ ಕೆಲಸ ಮಾಡಿ ಆ ಒಂದು ಇಮೇಜನ್ನು ಗ್ರಹಿಸಿ ನಂತರ ಮೆದುಳಿಗೆ ರವಾನೆ ಮಾಡಿ ಆ ಎರಡು ಕಣ್ಣಿಂದ ಬಂದಿರತಕ್ಕಂಥ ಒಂದು ಇಮೇಜನ್ನು ಒಂದಾಗಿ ಮಾಡಿ ಸೊ ನಮಗೆ ಒಂದು ದೃಷ್ಟಿಯ ಕಲ್ಪನೆಯನ್ನು ತಂದು ಕೊಡುತ್ತೆ ಈ ಕಣ್ಣು. ಸೊ ಅದರಲ್ಲಿ ಕ್ಯಾಮ್ರಾಲಿದ್ದಂಗೆ ಲೆನ್ಸ್ ಅಂತಿರುತ್ತೆ, ಆಮೇಲೆ ಕ್ಯಾಮ್ರಾಲಿದ್ದಂಗೆ ಒಳಗಡೆ ಫಿಲಿಮ್ ಅಥವಾ ಒಂದು ಸೆನ್ಸರ್ ಏನಿದೆಯೋ ಅದೇ ತರಹ ಕಣ್ಣು ಒಳಗಡೆ ರೆಟಿನಾ ಅಂತಿರುತ್ತೆ. ಆಮೇಲೆ ಕೇಬಲ್ಸ್ ಎಲ್ಲ ಇರೋ ತರಹ ಕಣ್ಣಿಂದ ಮೆದುಳುವರೆಗೂ ಒಂದು ಆಪ್ಟಿಕ್ ನರ್ವ್ ಅಂತಿರುತ್ತೆ, ಅದು ಮೆದುಳುವರೆಗೂ ತೊಗೊಂಡು ಹೋಗುತ್ತೆ. ನಂತರ ಮೆದುಳಿನಲ್ಲಿ ಎರಡು ಕಣ್ಣಿಂದ ಬಂದಿರತಕ್ಕಂಥ ಒಂದು ಬಿಂಬವು ಒಟ್ಟಾಗಿ ಸೇರಿ ಅದು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಏನಾದರೂ ಒಂದು ವಸ್ತುವನ್ನು ನೋಡಿದಾಗ ಆಯಿತು ಚೆನ್ನಾಗಿ ಕಾಣುತ್ತೆ, ಆದರೆ ಈ ಒಂದು ಕಾಣುವ ಒಂದು ಕ್ರಿಯೆಯಲ್ಲಿ ಸುಮಾರು ಒಂದು ಲಕ್ಷಾಂತರ ನರಗಳು ಮತ್ತು ಕಣ್ಣಿನ ಬೇರೆ ಬೇರೆ ಭಾಗಗಳು ಕೆಲಸ ಮಾಡಿ ನಮಗೆ ಆ ಬಿಂಬವನ್ನು ಕೊಡ್ತಾ ಇರುತ್ತೆ. ಆಮೇಲೆ ಇದು ನಾವು ಎದ್ದಿರ್ತಕ್ಕಂಥ ಸಮಯವೆಲ್ಲವೂ ಈ ಕಣ್ಣು ಕೆಲಸ ಮಾಡ್ತಾನೆ ಇರುತ್ತೆ. ಅಂದರೆ ಕಣ್ಣಲ್ಲಿರ್ತಕ್ಕಂಥ ಸ್ನಾಯುಗಳು, ಮಸಲ್ಸ್ ಏನಿದೆ ಅದು ಮೋಸ್ಟ್ ಹಾರ್ಡ್ ವರ್ಕಿಂಗ್ ಮಸಲ್ಸ್ ಅಂತ, ಅದಕ್ಕೆ ರೆಸ್ಟ್ ಅನ್ನೋದೇ ಇರೋದಿಲ್ಲ, ಆ ಥರ ಅದು ಕೆಲಸ ಮಾಡುತ್ತೆ. ಸೊ ಅಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡೋದ್ರಿಂದ ಈ ಕಣ್ಣನ್ನು ನೋಡ್ಕೊಳ್ಳೋದು ನಾವು ಮುಖ್ಯ ಆಗುತ್ತೆ. ಖಂಡಿತವಾಗ್ಲೂ. ಸೊ ಒಂದು ನಿಮಿಷ ಕಣ್ಣು ಮುಚ್ಚಿದ್ರೆ ಅವಾಗ ಗೊತ್ತಾಗುತ್ತೆ ಏನು ಅನ್ನೋಂಥದ್ದನ್ನ ಬಹಳ ಉತ್ತಮವಾಗಿ ತಿಳಿಸ್ಕೊಟ್ರಿ. ಇನ್ನು ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಕಣ್ಣಲ್ಲಿ ಯಾವ ರೀತಿಯಾಗಿರುವಂತಹ ತೊಂದರೆಗಳು ಕಂಡು ಬರಬಹುದು? ಸೊ ಐ ಡಿಸೀಸಸ್ ಯಾವುದೆಲ್ಲ ಬರಬಹುದು? ಹೌದು, ಸೊ ನಾನಾ ಥರದ ತೊಂದರೆಗಳಿದೆ. ಕೆಲವು ಹುಟ್ಟಿನಿಂದಲೇ ಇರ್ತಕ್ಕಂಥದ್ದು ಇರ್ಬೋದು, ಕೆಲವು ಆಹಾರಗಳಿಂದ ಬರ್ತಕ್ಕಂಥದ್ದು, ಕೆಲವು ದೇಹದ ಬೇರೆ ಕಾಯಿಲೆಗಳಿಂದ ಬರ್ತಕ್ಕಂಥದ್ದು ಇರಬಹುದು, ಮತ್ತು ಕೆಲವು ಪರಿಸರದಿಂದ ಬರ್ತಕ್ಕಂಥದ್ದು, ಕೆಲವು ಹೆಚ್ಚು ಮೊಬೈಲ್ ಸ್ಕ್ರೀನ್ಸು ಇದು ಉಪಯೋಗಿಸೋದು ಆ ಥರದಿಂದ ಬರ್ತಕ್ಕಂಥ ತೊಂದರೆಗಳು. ಮತ್ತೆ ಹೆರಿಡಿಟಿ ಜಾಸ್ತಿ ಆಗ್ಬಿಟ್ಟಿದೆ ಅಂತಾನೆ. ಹೌದೌದು, ಬಹಳನೇ ಜಾಸ್ತಿ ಆಗಿದೆ ಎಲ್ಲ ವಯಸ್ಸಿನವ್ರಿಗೂ. ಸೊ ಆಮೇಲೆ ಕೆಲವು ಆ ವಯಸ್ಸಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಸಹ ಇರ್ಬೋದು. ಈ ತೊಂದರೆಗಳನ್ನು ಒಂದು ದೃಷ್ಟಿ ದೋಷದ ತೊಂದರೆಗಳು ಅಂತ ಹೇಳ್ಬೋದು, ಕನ್ನಡಕಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು. ಮತ್ತು ಕೆಲವು ವಯಸ್ಸಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಂದರೆ ಕಣ್ಣಿನ ಪೊರೆ, ಕಣ್ಣು ಒಳಗಡೆ ಇರ್ತಕ್ಕಂಥ ಮಸೂರದಲ್ಲಿ ಬರ್ತಕ್ಕಂಥ ಬಿಳುಪಿಗೆ ಕಣ್ಣಿನ ಪೊರೆ ಅಥವಾ ಕೆಟ್ರಾಕ್ಟ್ ಅಂತ ಹೇಳ್ತೀವಿ, ಆ ಥರದ್ದಿರ್ಬೋದು. ಕೆಲವು ಅನುವಂಶೀಯವಾಗಿ ಬರ್ತಕ್ಕಂಥದ್ದು ಗ್ಲಕೋಮಾ ಅನ್ನೋದು ಒಂದು ತೊಂದರೆ ಇದೆ, ಕಣ್ಣಿನ ನರಕ್ಕೆ ಬರ್ತಕ್ಕಂಥ ಒಂದು ತೊಂದರೆ. ಡಯಾಬಿಟಿಸ್ ಇದ್ದವರಿಗೆ ಅದು ಇನ್ನೊಂದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ, ಅದು ಕಣ್ಣಿನ ನರ ಅಥವಾ ಕಣ್ಣಿನ ಅಕ್ಷಿಪಟಲ ಅಂತಿದೆಯಲ್ಲ ಅದರಲ್ಲಿ ಬರ್ತಕ್ಕಂಥ ತೊಂದರೆ. ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ ಈ ಥರ ತೊಂದರೆಗಳು. ಆಮೇಲೆ ಸ್ವಲ್ಪ ವಯಸ್ಸಾದವರಿಗೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತೀವಿ, ಕಣ್ಣು ಒಳಗಡೆ ರೆಟಿನಾ ಅಂತ ಒಂದು ನರ ಇರುತ್ತೆ, ಅದರಲ್ಲಿ ಮಧ್ಯಭಾಗದಲ್ಲಿ ಓದೋ ಬರೆಯೋ ಭಾಗದಲ್ಲಿ ಕೆಲವು ವಯಸ್ಸಿಗೆ ಸಂಬಂಧಪಟ್ಟಂಥ ಕೆಲವು ಡಿಜನರೇಟಿವ್ ಚೇಂಜಸ್ ಆಗಿ ಅಲ್ಲಿ ಬರ್ತಕ್ಕಂಥ ತೊಂದರೆ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತೀವಿ. ಈ ಥರ ಒಂದು ವಯಸ್ಸಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಇರುತ್ತೆ. ಅದರ ಜೊತೆಗೆ ದೇಹದ ಬೇರೆ ಕಾಯಿಲೆಗಳಿಂದ ಸುಮಾರು ದೇಹದ ಒಂದು 35-40 ಬೇರೆ ಡಿಸೀಸಸ್ಸು, ಆರ್ಥರೈಟಿಸ್ ಇರ್ಬೋದು, BP, ಡಯಾಬಿಟೀಸ್, ಮತ್ತು ಕೆಲವು ಇಮ್ಯುನೊಲಾಜಿಕಲ್ ಡಿಸೀಸಸ್ ಅಂತ ಹೇಳ್ತೀವಿ ಆ ಥರದ್ದು, ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್, ದೇಹದಲ್ಲಿ ಆಗಿರ್ತಕ್ಕಂಥ ಬೇರೆ ಡಿಸೀಸಸ್ಸು, ಕೆಲವೊಮ್ಮೆ ಟ್ಯೂಬರ್ಕ್ಲೋಸಿಸ್ನಿಂದಲೂ ಸಹ ಈ ಥರ ಕಣ್ಣಿಗೆ ದೇಹದ ಬೇರೆ ಭಾಗಗಳಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆ ಕಣ್ಣಲ್ಲೂ ಸಹ ತೋರಿಸ್ಕೊಳ್ಳೋ ಒಂದು ಸಾಧ್ಯತೆಗಳು ಇರುತ್ತೆ. ಮೆದುಳಿಗೆ ಸಂಬಂಧಪಟ್ಟಂಥ ಗಡ್ಡೆಗಳಿರ್ಬೋದು, ಅದು ಸಹ ಕಣ್ಣಿನ ತೊಂದರೆಗಳಲ್ಲಿ ತೋರಿಸ್ಕೊಳ್ಳುತ್ತೆ. ಸೊ ಈ ಥರ ಯಾರೇ ಒಬ್ಬರು ಕಣ್ಣಲ್ಲಿ ನೀರು ಬರ್ತಿದೆ ಅಂತ ನಮ್ಮ ಹತ್ರಕ್ಕೆ ಬಂದಿರ್ಬೋದು, ಆದರೆ ನಾವು ಅವ್ರಿಗೆ ಕಣ್ಣಿನ ಪರೀಕ್ಷೆ ಮಾಡಿದಾಗ
ಸೊ ಒಂದು ಕಣ್ಣಿನ ಸಂಪೂರ್ಣ ಆರೋಗ್ಯವನ್ನ ಕೆಲವು ಗೊತ್ತಿಲ್ಲದೆ ಇರತಕ್ಕಂಥ ಕಾಯಿಲೆಗಳ ಬಗ್ಗೆ ಹಾಗೆ ದೇಹದ ಬೇರೆ ಭಾಗಗಳಲ್ಲಿ ಇರ್ತಕ್ಕಂಥ ತೊಂದರೆಗಳ ಬಗ್ಗೆನೂ ಸಹ ಕಂಡುಹಿಡಿದಿರೋದುಂಟು. ಎಷ್ಟೋ ಜನ ಈ ಥರ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಬಂದಾಗ ಅವ್ರು ಪರೀಕ್ಷೆ ಮಾಡಿ ಕಣ್ಣಿನ ನರದಲ್ಲಿರ್ತಕ್ಕಂಥ ತೊಂದರೆಯಿಂದ ಅವರಿಗೆ ಇರ್ತಕ್ಕಂಥ ದೇಹದ ಒಂದು ರಕ್ತದ ಒಂದು ಕ್ಯಾನ್ಸರ್ನು ಸಹ ಗುರುತಿಡ್ದಿರ್ತಕ್ಕಂಥದ್ದು. ಕೆಲವರು ಏನೋ ಮಂಜು ಆಗ್ತಾ ಇದೆ ಅಂತ ಬಂದಾಗ ನೋಡಿ ಮೆದುಳಲ್ಲಿರ್ತಕ್ಕಂಥ ಗಡ್ಡೆಗಳನ್ನು ಕಣ್ಣಿನ ಪರೀಕ್ಷೆಯ ಮೂಲಕ ಕಂಡುಹಿಡಿದಿರ್ತಕ್ಕಂಥದ್ದು. ಈ ಥರದ್ದು ನಾನಾ ಒಂದು ಉದಾಹರಣೆಗಳುಂಟು. ಹಾಗಾಗಿ ಕಣ್ಣಿನ ಆರೋಗ್ಯವನ್ನು ನೋಡ್ಕೊಳ್ಳೋದು ಮತ್ತು ಕಣ್ಣಿನ ಏನೇ ಚಿಕ್ಕ ಸಮಸ್ಯೆ ಇದ್ರೂ ಒಂದು ಪರಿಹಾರವನ್ನು ಮತ್ತೆ ಇನಿಷಿಯಲಿ ವೈದ್ಯರನ್ನ ಭೇಟಿ ಮಾಡೋದು ಮುಖ್ಯ ಆಗುತ್ತೆ. ಖಂಡಿತ. ಸೊ ಬರೀ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಸುಮ್ಮನೆ ಆಗಬಾರ್ದು. ಅದರಿಂದ ಹಲವಾರು ಕಾಯಿಲೆಗಳನ್ನ ಕೂಡ ನಾವು ಡಯಾಗ್ನೋಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ವೈದ್ಯರು ತಿಳಿಸ್ತಾ ಇದ್ರು. ನೀವು ಕೂಡ ಕಣ್ಣಿನ ಸಮಸ್ಯೆಗಳ ಬಗ್ಗೆ ತಮ್ಮ ಒಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಗಳನ್ನ ಮಾಡಬಹುದು. ತುಂಬಾ ಜನ ಹೇಳ್ತಿರ್ತಾರೆ ಎಲ್ಲೋ ಒಂದು ಸ್ವಲ್ಪ ಸೈಟ್ ನನಗೆ ದೂರದ ಕಾಣಿಸಲ್ಲ ಅಥವಾ ಹತ್ರದ ಕಾಣಿಸಲ್ಲ, ತೊಂದರೆ ಆಗ್ತಾ ಇದೆ, ಏಜ್ ಫ್ಯಾಕ್ಟರು, ಕ್ಯಾಟ್ರಾಕ್ಟ್ ಮಾಡಿಸ್ಕೊಳ್ಬೇಕು ಅಂತ. ಆದ್ರೆ ವಾಟ್ ಎಕ್ಸಾಕ್ಟ್ಲಿ ಇಟ್ಸ್ ಕ್ಯಾಟ್ರಾಕ್ಟ್ ಅಂತಂದ್ರೆ ಏನು ಡಾಕ್ಟರ್? ನೋಡಿ, ಅದನ್ನು ಒಂದು ಚಿತ್ರದ ಮೂಲಕ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕೆಟ್ರಾಕ್ಟ್ ಅಂದ್ರೆ ಅದು ಕಣ್ಣು ಒಳಗಡೆ ಒಂದು ಮಸೂರ ಇರುತ್ತೆ ನೋಡಿ. ಈ ಚಿತ್ರದಲ್ಲಿ ತೋರಿಸೋದಾದ್ರೆ ಇಲ್ಲಿ ಬೆಳಕು ಬರ್ತಾ ಇರ್ತಕ್ಕಂಥದ್ದು ಕಣ್ಣಿನ ಮುಂಭಾಗ, ಕಾರ್ನಿಯಾ ಅಂತ ಹೇಳ್ತೀವಿ, ಅದರ ಒಳಗಡೆ ಮಸೂರ ಅಂತಿರುತ್ತೆ ಅಥವಾ ಲೆನ್ಸ್, ಅಲ್ಲಿಂದ ಹೋಗಿ ಕಣ್ಣಿನ ಅಕ್ಷಿಪಟಲದ ಮೇಲೆ ಬಿಂಬವಾಗಿ ಮೂಡ್ತಾ ಇರುತ್ತೆ. ವಯಸ್ಸಾದಂಗೆ ಈ ಒಂದು ಮಸೂರದಲ್ಲಿ ಆ ಕಣ್ಣು ಒಳಗಡೆ ಇರ್ತಕ್ಕಂಥ ಲೆನ್ಸಲ್ಲಿ ಅದು ಕ್ಲಿಯರ್ ಆಗಿರ್ತಕ್ಕಂಥದ್ದು ಹೋಗಿ ಅದರಲ್ಲಿ ಒಂದು ಒಪ್ಯಾಸಿಟೀಸ್ ಅಂತ ಹೇಳ್ತೀವಿ ಅಥವಾ ಅಡಚಣೆಗಳು ಕಾಣಿಸ್ಕೊಳ್ಳುತ್ತವೆ. ಆವಾಗ ಬೆಳಕು ಸರಾಗವಾಗಿ ಹೋಗಲಿಕ್ಕೆ ಅಡ್ಡ ಮಾಡುತ್ತೆ. ಅದು ಯಾಕಾಗತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಪ್ರೋಟೀನಲ್ಲಾಗೋ ಬದಲಾವಣೆಯಿಂದ ಆ ಥರ ಆಗುತ್ತೆ. ಇದಕ್ಕೆ ಕೆಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಈ ಥರ ಆದಾಗ ಕಣ್ಣು ಒಳಗಡೆ ಬರ್ತಾ ಇರ್ತಕ್ಕಂಥ ಬೆಳಕು ಚೆಲ್ಲದಂಗಾಗಿ ಸೈಡ್ಗೆಲ್ಲ ಹೋಗುತ್ತೆ. ಈ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಆ ಒಂದು ಕೆಟ್ರಾಕ್ಟ್ ಅನ್ನೋದು ತುಂಬ ಹೆಚ್ಚಾದಾಗ ಬೇರೆಯವ್ರಿಗೂ ಕಾಣುತ್ತೆ ಏನಪ್ಪ ಬೆಳ್ಳಗಾಗಿದೆ ಅಂತ. ಸಾಮಾನ್ಯವಾಗಿ ಈ ಹಂತದವರೆಗೂ ಹೋಗ್ಲಿಕ್ಕೆ ಜನ ವೆಯ್ಟ್ ಮಾಡೋದು ಇಲ್ಲ, ಬಿಡೋದು ಇಲ್ಲ. ಯಾಕೆಂದ್ರೆ ಈ ಹಂತದಲ್ಲಿರೋರ್ಗೆ ಏನೂ ಕಾಣಲ್ಲ ಅಂತ ಅರ್ಥ. ಅವ್ರನ್ನ ಮನೆಯಲ್ಲಿ ಊಟ ಮಾಡಿಸ್ಲಿಕ್ಕೂ ಮತ್ತೊಬ್ರು ಮಾಡಿಸ್ಬೇಕು ಅಥವಾ ವಾಶ್ರೂಮ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮತ್ತೊಬ್ರು ಕರ್ಕೊಂಡು ಹೋಗ್ಬೇಕು. ಈ ಹಂತದವರೆಗೂ ಯಾರು ಬಿಡಲ್ಲ. ಆದರೆ ಚಿತ್ರದಲ್ಲಿ ನಿಮ್ಗೆ ಯಾವ ಥರ ಆಗಬಹುದು ಅನ್ನೋದನ್ನು ತೋರಿಸ್ಲಿಕ್ಕೆ ಮಾಡಿದೆ. ಈ ಥರ ಆದಾಗ ಅದಕ್ಕೆ ನಾವು ಸರ್ಜರಿ ಮೂಲಕನೇ ತೆಗಿಬೇಕಾಗತ್ತೆ ಅದನ್ನು. ಸೊ ಈ ಥರ ಸರ್ಜರಿಲಿ ನಾನಾ ಥರದ ವೇರಿಯೇಷನ್ಸ್ ಉಂಟು. ಲೇಟೆಸ್ಟ್ ಟೆಕ್ನಾಲಜಿ ಅಂತೂ ತುಂಬಾ ಬದಲಾವಣೆ ಆಗಿಬಿಟ್ಟಿದೆ. ಸೊ ಈ ಥರ ಕಣ್ಣು ಒಳಗಡೆ ಇರ್ತಕ್ಕಂಥ ಮಸೂರದಲ್ಲಿ ಬರೋ ಬಿಳುಪಿಗೆ ಕಣ್ಣಿನ ಪೊರೆ ಅಥವಾ ಕೆಟ್ರಾಕ್ಟ್ ಅಂತ ಹೇಳಿ ಹೆಸರು. ಖಂಡಿತ. ಸೊ ಯಾವ ರೀತಿ ಇರುತ್ತೆ ಕಣ್ಣಿನಲ್ಲಿ ಅನ್ನೋದನ್ನ ನಾವು ನೋಡಿದ್ವಿ. ಬಟ್ ಕ್ಯಾಟ್ರಾಕ್ಟ್ ಆಗೋದಕ್ಕೆ ಏನ್ ಕಾರಣಗಳು? ಏಜ್ ಫ್ಯಾಕ್ಟರ್ ಒಂದೇನಾ ಅಥವಾ ಬೇರೆ ಏನಾದ್ರೂ ಕಾರಣಗಳನ್ನ ನೋಡ್ತೀರಾ ಡಾಕ್ಟರ್? ನೋಡಿ, ಕೆಟ್ರಾಕ್ಟ್ ಅನ್ನೋದು ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಕಾರಣ ಅಂದ್ರೆ ಏಜ್ ಅಷ್ಟೇ. 60 ವರ್ಷದ ನಂತರ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ವಯಸ್ಸಿನವ್ರಿಗೂ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಸಲ ನಾವು 10 ಜನಕ್ಕೆ ಆಪರೇಟ್ ಮಾಡಿದ್ರೆ ಅದರಲ್ಲಿ ಒಬ್ಬರಿಬ್ರು 40-45 ವರ್ಷದವರು ಸಹ ಇರ್ತಾರೆ. ಸೊ ಹೇಗೆ ಅಂದರೆ ಇದು ವಯಸ್ಸಿಗೆ ಸಂಬಂಧಪಟ್ಟಂಗೆ ಕಣ್ಣಿನ ಒಳಗಡೆ ಇರ್ತಕ್ಕಂಥ ಲೆನ್ಸಲ್ಲಿ ಬರೋ ಪ್ರೋಟೀನ್ನ ಬದಲಾವಣೆ. ಇದನ್ನು ಚರ್ಮದಲ್ಲಿ ಬರ್ತಕ್ಕಂಥ ರಿಂಕಲ್ಸ್ಗೆ ಹೋಲಿಸ್ಬೋದು ಅಥವಾ ಕೂದಲಿಗೆ ಆಗ್ತಕ್ಕಂಥ ಬಿಳಿ ಕೂದಲಾಗುತ್ತೆ. ಕಪ್ಪು ಕೂದಲಿರೋದು ಬಿಳಿ ಕೂದಲಾಗುತ್ತೆ ವಯಸ್ಸಾದಂಗೆ. ಸೊ ಆ ಥರದ ಒಂದು ನ್ಯಾಚುರಲ್ ಚೇಂಜ್. ಸೊ ಕಣ್ಣಿನ ಪೊರೆ ಒಂದು ವಯಸ್ಸಿಗೆ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ಆಗ್ತಕ್ಕಂಥ ಒಂದು ತೊಂದರೆ, ಅದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಕೆಲವೊಮ್ಮೆ ಕಣ್ಣಿಗೆ ಗಾಯ ಆಗೋ ಅಥವಾ ಕಣ್ಣಲ್ಲಿರ್ತಕ್ಕಂಥ ಬೇರೆ ತೊಂದರೆಗಳಿಂದಲೋ, ಕೆಲವೊಮ್ಮೆ ಕಣ್ಣಿಗೆ ಏನಾದರೂ ಔಷಧಿಗಳೇನಾದರೂ ಹಾಕ್ತಾ ಇದ್ದು ಹೆಚ್ಚು ಔಷಧಿಗಳನ್ನು ಉಪಯೋಗಿಸಿ ಅದರ ಸೈಡ್ ಎಫೆಕ್ಟ್ ಆಗಿಯೂ ಸಹ ಕಣ್ಣಿನ ಪೊರೆ ಬರ್ತಕ್ಕಂಥದ್ದುಂಟು. ಸೊ ಕೆಲವೊಮ್ಮೆ ಹುಟ್ಟಿನಿಂದಲೇ ಕಣ್ಣಿನ ಪೊರೆ ಸಹ ಇರ್ಲಿಕ್ಕೆ ಸಾಧ್ಯ ಉಂಟು. ಅದು ಕಾಂಜಿನೈಟಲ್ ಕೆಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಇದು ವಿರಳ. ಇದು ಈ ಥರದ ಕಾರಣಗಳು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು, ವಯಸ್ಸಿಗೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥದ್ದು. ಇದನ್ನ ತಡೆಗಟ್ಟಬಹುದಾ ಅಂತ ಕೆಲವರು ಕೇಳ್ತಾರೆ. ಬರ್ದೇ ಇರೋ ಹಾಗೆ ಇದುವರೆಗೂ ಆ ಥರದ್ದು ಚಿಕಿತ್ಸೆಗಳು ಬಂದಿಲ್ಲ. ಇದು ಹೇಗೆ ವಯಸ್ಸಿಗೆ ತಕ್ಕಂಗೆ ಆಗತ್ತೋ, ಯಾವಾಗ ನಮಗೆ ಟ್ರೀಟ್ಮೆಂಟ್ನ ವಯಸ್ಸನ್ನು ವಾಪಸ್ ಮಾಡೋ ಟ್ರೀಟ್ಮೆಂಟ್ ಬರುತ್ತೋ ಆವತ್ತು ಬರ್ಬೋದು ಕಣ್ಣಿನ ಪೊರೆದು. ಬಟ್ ಅಲ್ಲಿವರೆಗೂ ಇದನ್ನು ತಡೆಗಟ್ಟಲಿಕ್ಕೆ ಆಗಲ್ಲ. ಆದರೆ ಕಣ್ಣಿನ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳೋದ್ರಿಂದ, ಕಣ್ಣಿಗೆ ಗಾಯಗಳಾಗದೆ ನೋಡ್ಕೊಳ್ಳೋದ್ರಿಂದ, ಮತ್ತೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಸಕ್ಕರೆ ಕಾಯಿಲೆಯನ್ನ ಸಾಧ್ಯವಾದಷ್ಟು ಹತೋಟಿಯಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದ್ರಿಂದ ಈ ಕಣ್ಣಿನ ಪೊರೆ ಬರೋದನ್ನ ನಿಧಾನ ಮಾಡಲಿಕ್ಕೆ ಸಾಧ್ಯ ಉಂಟು. ಆದರೆ ಔಷಧಿಗಳೇನೂ ಇಲ್ಲ.
ಪೋಸ್ಟ್ಪೋನ್ ಮಾಡಬಹುದು ಅಂತ ಹೇಳ್ತೀರಾ? ಜನರಲ್ ಹೆಲ್ತ್ ನೋಡ್ಕೊಳ್ಳೋದ್ರಿಂದ, ಜನರಲ್ ಹೆಲ್ತ್ ನೋಡ್ಕೊಳ್ಳೋದು. ಅದೇನು ಒಬ್ಬರು ಡಯಾಬಿಟಿಸ್ ಇದೆ, ಅವ್ರದ್ದು ತುಂಬಾ ಔಟ್ ಆಫ್ ಕಂಟ್ರೋಲ್ ಇದೆ, ಅಂಥವ್ರಿಗೆ ಮಾಮೂಲಿಯಾಗಿ 60ರಲ್ಲಿ ಬರೋದು 50ಕ್ಕೆ ಬರ್ಬೋದು. ಸೊ ಆ ತರಹ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರಿಂದ ಇದನ್ನ ಸ್ವಲ್ಪ ತಳ್ಳಬಹುದು, ಆದರೆ ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಪ್ರತಿಯೊಬ್ಬರಿಗೂ ಪೊರೆ ಬರುತ್ತೆ. ಎಷ್ಟೋ ಜನ ಬಂದು ಹೇಳ್ತಾರೆ, ನಮ್ಮ ತಂದೆಗೆ 85 ವರ್ಷ, ಅವ್ರು ಈಗಲೂ ಓದ್ತಾರೆ, ಅವ್ರಿಗೇನು ಪೊರೆ ಇಲ್ಲ ಅಂತ. ಅಂದರೆ ಅದು ನ್ಯೂಕ್ಲಿಯರ್ ಕೆಟ್ರಾಕ್ಟ್ ಅಂತ. ಆ ಥರ ಬಂದಾಗ ಅವ್ರಿಗೆ ಹತ್ತಿರದ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ದೂರದ ಮಂಜಾಗತ್ತೆ. ಆದರೂ ಮಂಜಿರುತ್ತೆ, ಆದರೆ ಅವ್ರ ವಯಸ್ಸಿಗೆ ತಕ್ಕಂಗೆ ಸಾಕಷ್ಟು ದೃಷ್ಟಿ ಇರೋದ್ರಿಂದ ಅವ್ರು ಹಾಗೆ ಮ್ಯಾನೇಜ್ ಮಾಡ್ತಾರೆ. ಆದರೆ ಅವರೇನಾದ್ರೂ ಇನ್ನ ಹೆಚ್ಚು ವರ್ಷಗಳು ಜೀವಿಸದಲ್ಲಿ ಅವರು ಸಹ ಆಪರೇಷನ್ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟೋ ರೀಸೆಂಟ್ ಆಗಿ ಒಂದು 102 ಇಯರ್ಸ್ ಓಲ್ಡ್ ಪರ್ಸನ್ಗೆ ಆಪರೇಟ್ ಮಾಡಿದ್ವಿ. ಸೊ ಕೆಟ್ರಾಕ್ಟ್ ಅನ್ನೋದು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ವಯಸ್ಸಲ್ಲಿ ಬರುತ್ತೆ ಅನ್ನೋದು ಅವರ ಜನರಲ್ ಹೆಲ್ತ್ ಮೇಲೆ, ಅವರ ಫ್ಯಾಮಿಲಿ ಹೆರಿಡಿಟಿ ಮೇಲೆ ಈ ತರ ವೇರಿಯೇಷನ್ ಇರುತ್ತೆ. ಖಂಡಿತ ಡಾಕ್ಟರ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಮ್ಮಿಂದ ಪಡೆದುಕೊಳ್ತೀನಿ. ಕಾಲರ್ ಒಬ್ರು ವೇಟ್ ಮಾಡ್ತಿದ್ದಾರೆ. ಹಲೋ, ನಮಸ್ತೆ ಮಾ, ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ನಾವು ದೊಡ್ಡಬಳ್ಳಾಪುರದಿಂದ ಉಷಾ ಅಂತೇಳಿ. ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ವೈದ್ಯರಿದ್ದಾರೆ ನಮ್ ಜೊತೆ, ಮಾತನಾಡಿ ನೇರವಾಗಿ ಪ್ರಶ್ನೆ ಕೇಳ್ಬೋದು. ಸರಿ ಮೇಡಮ್. ಹೇಳಮ್ಮ. ನಮಸ್ಕಾರ. ನಮಸ್ತೆ ಸರ್. ನನ್ನ ಮಗನ ಹೆಸರು ಸುಹಾಸ್ ಅಂತೇಳಿ. ಅವ್ರಿಗೆ ನನಗೆ ಈಗ 45 ವರ್ಷಕ್ಕೆ ಬಿದ್ದಿದೆ. ಅವನು ಮಾತಾಡ್ಬೇಕಾದ್ರೆ ಕಣ್ಣು ಮುಚ್ಚಿ ಮಾತಾಡ್ತಾನೆ, ಏನಾರ ಕೇಳ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಮಾತಾಡ್ತಾರೆ. ಇದು ಕಣ್ಣು ಪ್ರಾಬ್ಲಮ್ ಇಲ್ಲ, ಬೇರೆ ಏನಾದ್ರು? ಹೌದಾ, ಅದು ಅಭ್ಯಾಸ ಇರಬಹುದು ಅವ್ರಿಗೆ. ಆದ್ರೂ ಎಷ್ಟು 5 ವರ್ಷ ವಯಸ್ಸು ಅಂತ ಹೇಳಿದ್ರಲ್ಲ? 45 ಬಿದ್ದಿದೆ. ಅದೇ ಅದೇ. ಹಾಗಾದ್ರೆ ಕಣ್ಣಿನ ಪರೀಕ್ಷೆ ಒಂದ್ಸಲಿ ಮಾಡಿಸಿ. ಕಣ್ಣಿನ ಪರೀಕ್ಷೆ ಏನು ಅಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಚೆನ್ನಾಗಿರೋರ್ಗೂ ಸಹ ಶಾಲೆಗೆ ಕಳಿಸುವ ಮುಂಚೆ ಒಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀವಿ. ಯಾಕೆಂದ್ರೆ ಕೆಲವೊಮ್ಮೆ ಹುಟ್ಟಿನಿಂದ ಇರ್ತಕ್ಕಂಥ ತೊಂದರೆಗಳು ಅಥವಾ ದೃಷ್ಟಿದೋಷಗಳು ಅಥವಾ ಮಾಲಗಣ್ಣು ಅಥವಾ ಬೇರೆ ಏನಾದರೂ ಆರೋಗ್ಯಕ್ಕೆ, ಆಹಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿಂದ ಕಣ್ಣಲ್ಲಿರ್ತಕ್ಕಂಥ ತೊಂದರೆಗಳನ್ನ ಕಂಡು ಹಿಡಿದು ಆ ವಯಸ್ಸಲ್ಲಿ ಚಿಕಿತ್ಸೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ಸೊ ನಿಮ್ಮ ಮಗುವುದು ಅಭ್ಯಾಸ ಇರ್ಬೋದು ಅಂತ ಅನ್ನಿಸ್ತಾ ಇದೆ, ಆದರೂ ಕಣ್ಣಿನ ಪರೀಕ್ಷೆ ಒಂದ್ಸಲಿ ಮಾಡಿಸಿ. ದೃಷ್ಟಿದೋಷವನ್ನು ಕಂಡುಹಿಡಿಬೋದು, ಅಥವಾ ಅವ್ರಿಗೇನಾದ್ರೂ ಬೆಳಕು ನೋಡ್ಲಿಕ್ಕೆ ಆಗ್ತಿಲ್ಲ, ನೇರವಾಗಿ ದೃಷ್ಟಿಸಿ ನೋಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ತೊಂದರೆ ಏನಾದರೂ ಇದ್ದಲ್ಲಿ ಅದನ್ನ ಸರಿಪಡಿಸ್ಬೋದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಿಮಗೆ ಶೇಖರ್ ಹಾಸ್ಪಿಟಲ್ಗೂ ಕೂಡ ನೀವು ವಿಸಿಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನಿರ್ಲಕ್ಷ್ಯ ಮಾಡಬೇಡಿ. ಮೊದಲನೇದಾಗಿ ಕಣ್ಣಿನ ಪರೀಕ್ಷೆ ಮಾಡಿಸುವಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ವೈದ್ಯರು ತಿಳಿಸಿದ್ದಾರೆ. ಇನ್ನು ನೀವು ಕೂಡ ಕಣ್ಣಿನ ಸಮಸ್ಯೆಗಳ ಬಗ್ಗೆ ತಮ್ಮ ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಗಳನ್ನ ಮಾಡಬಹುದು. ಸೊ ಮಕ್ಕಳಿಗೆ ಅಂತಂದ್ರೆ ಈಗಲೇ ಅಲರ್ಟ್ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಸ್ಕೂಲ್ನಲ್ಲಿ ಸಾಕಷ್ಟು ಜನ ಬೋರ್ಡ್ ಕಾಣಿಸಲ್ಲ ಅಂತ ಕೂಡ ಹೇಳ್ತಿರ್ತಾರೆ, ಅಲ್ಲಿಂದ ಶುರುವಾಗುತ್ತೆ. ಸೊ ಈ ತರ ಕೂಡ ನೋಡಿರ್ತೀರಾ ಪೇಷಂಟ್ಸ್ ನ, ಏನ್ ಹೇಳ್ತೀರಾ? ಚಿಕ್ಕ ಮಕ್ಕಳಲ್ಲಿ ದೃಷ್ಟಿದೋಷದ ತೊಂದರೆಗಳು ಬಹಳ ಸಾಮಾನ್ಯ. ಆದ್ರೆ ಮಗುವಿಗೆ ಬೇರೆಯವ್ರಿಗೆ ಹೇಗೆ ಕಾಣ್ತಾ ಇದೆ ಅನ್ನೋದು ಗೊತ್ತೇ ಇರಲ್ಲ. ಯಾಕೆಂದ್ರೆ ಹುಟ್ಟಿದಾಗ್ಲಿಂದ ತೊಂದರೆ ಇದ್ದಲ್ಲಿ ಎಲ್ರಿಗೂ ಹೀಗೆ ಕಾಣ್ತಾ ಇದೆಯೇನೋ ಅಂತ ಇದ್ಬಿಡತ್ತೆ. ಹಾಗಾಗಿ ಪೇರೆಂಟ್ಸು ಶಾಲೆಗೆ ಕಳಿಸುವ ಮುಂಚೆ 3 ವರ್ಷದಲ್ಲಿ ಒಂದ್ಸಲಿ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸೋದು ಮುಖ್ಯ. ಅದರಲ್ಲೂ ತಂದೆ ತಾಯಿ ಏನಾದರೂ ಕನ್ನಡಕ ಹಾಕ್ತಾ ಇದ್ದಲ್ಲಿ ಖಂಡಿತ ಮಗುವಿಗೆ ಪರೀಕ್ಷೆ ಮಾಡಿಸ್ಲೇಬೇಕು. ತಂದೆ ತಾಯಿ ಕನ್ನಡಕ ಹಾಕ್ತಾ ಇದ್ರೆ ಮಗುವಿಗೆ 3 ವರ್ಷದಲ್ಲಿ, ನಂತರ ಪ್ರತಿ 2 ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡಿಸ್ಬೇಕು. ಕೆಲವೊಮ್ಮೆ ಮಕ್ಕಳು ಟಿವಿಗೆ ತುಂಬಾ ಹತ್ರ ಹೋಗಿ ನೋಡ್ತಾ ಇರೋದು, ಅಥವಾ ಪುಸ್ತಕವನ್ನು ತುಂಬಾ ಹತ್ರ ಇಟ್ಕೊಂಡು ನೋಡ್ತಕ್ಕಂಥದ್ದು, ಅಥವಾ ಕಣ್ಣನ್ನ ತುಂಬಾ ಸಣ್ಣ ಮಾಡ್ಕೊಂಡು ನೋಡ್ತಾರೆ. ಈ ತರ ಸಣ್ಣ ಮಾಡ್ಬಿಟ್ಟು ನೋಡ್ತಾ ಇರ್ತಾರೆ. ಅದು ದೃಷ್ಟಿದೋಷ ಇರಬಹುದು ಅನ್ನೋ ಒಂದು ಸಂಕೇತ. ಅದು ಅಂಥದ್ದಿದ್ದಲ್ಲಿ ಖಂಡಿತ ಪರೀಕ್ಷೆಯನ್ನ ಮಾಡಿಸ್ಲೇಬೇಕಾಗತ್ತೆ. ಹಾಗೇನೆ ಮಾಲಗಣ್ಣು ಏನಾದರೂ ಇದ್ದಲ್ಲಿ, ಚಿಕ್ಕ ಮಕ್ಕಳಲ್ಲಿ ಮಾಲಗಣ್ಣಿಂದ ಕೆಲವು ಫೋಟೋಸ್ ನಾನು ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ, ಈ ಚಿತ್ರದಲ್ಲಿ ಇರ್ತಕ್ಕಂಥ ಒಂದು ಮಾಲಗಣ್ಣು, ಈ ತರ ಮಾಲಗಣ್ಣು ಏನಾದರೂ ಇದ್ದಲ್ಲಿ ಆ ಕಣ್ಣಿನ ದೃಷ್ಟಿ ಕಡಿಮೆ ಇರುತ್ತೆ. ಯಾವ ಕಣ್ಣು ಒಳಗಡೆಗಿರುತ್ತೋ ಆ ಕಣ್ಣಿನ ದೃಷ್ಟಿ ಕಡಿಮೆ ಇರುತ್ತೆ. ನೋಡಿ, ಈ ಮಗುವಿಗೆ ತೀರಾ ಒಳಗಡೆಗೆ ಬಂದಿದೆ ಕಣ್ಣು. ಸೊ ಇಂಥ ಸಮಯದಲ್ಲಿ ಅದು ಅದೃಷ್ಟ ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ ಅಂತ ಈ ತರ ಎಲ್ಲ ಮಾಡದಲ್ಲಿ ನಂತರ ಆ ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಹೋಗುತ್ತೆ. ಅದಕ್ಕೆ ಲೇಜಿ ಐ ಅಥವಾ ಆಂಬ್ಲಿಯೋಪಿಯಾ ಅಂತ ಹೇಳ್ತೀವಿ. ಆ ಥರ ತುಂಬ ಜನ ತಮ್ಮ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡಿದ್ದಾರೆ. ಆದರೆ ಚಿಕ್ಕ ವಯಸ್ಸಲ್ಲಿ ಅದನ್ನು ಪರೀಕ್ಷೆ ಮಾಡಿಸಿ ಅದಕ್ಕೆ ತಕ್ಕಂಥ ಚಿಕಿತ್ಸೆ, ಕೆಲವೊಮ್ಮೆ ಕನ್ನಡಕದ ಮೂಲಕ, ಕೆಲವೊಮ್ಮೆ ಕಣ್ಣಿನ ಎಕ್ಸರ್ಸೈಸಸ್ ಮಾಡಿಸೋದ್ರ ಮೂಲಕ, ಕೆಲವೊಮ್ಮೆ ಕಣ್ಣಿನ ಮಾಲಗಣ್ಣಿನ ಒಂದು ಆಪರೇಷನ್ ಉಂಟು, ಚಿಕಿತ್ಸೆ ಉಂಟು. ಆ ಥರದ್ದು ಮಾಡಿ ಕಣ್ಣನ್ನು ನೇರ ಮಾಡಬಹುದು. ಸೊ ಈ ಚಿತ್ರದಲ್ಲಿ ನೋಡಿ, ಈ ಥರ ಇದ್ದಿದ್ದ ಮಾಲಗಣ್ಣ ಬಲಗಡೆ ಚಿತ್ರದಲ್ಲಿ ಅದು ಸರಿ ಹೋಗಿರ್ತಕ್ಕಂಥ ಒಂದು ಬಿಫೋರ್ ಅಂಡ್ ಆಫ್ಟರ್ ಸರ್ಜರಿ. ಸೊ ಒಂದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಮತ್ತೊಂದು ಕಣ್ಣಿಗೆ ತಾನು ದೃಷ್ಟಿಯಲ್ಲಿ ಮತ್ತೆ ನೋಡ್ಲಿಕ್ಕೆ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಅನುಕೂಲ ಆಗತ್ತೆ. ಅದು ಸೊಟ್ಟ ಇದ್ದು ಎಲ್ಲೋ ಇದ್ದಾಗ ಅದು ಕೆಲಸ ಮಾಡ್ತಾ ಇರಲ್ಲ. ಇದನ್ನು ನಾವು
ಕೆಲಸಕ್ಕೆ ತಂದು ಕಣ್ಣನ್ನು ಉಪಯೋಗಿಸ್ಕೋಬಹುದು. ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ಪರೀಕ್ಷೆಯನ್ನ ಬಹಳ ಮುಖ್ಯವಾಗಿ ಮಾಡಿಸಬೇಕಾಗುತ್ತೆ. ಖಂಡಿತ ಡಾಕ್ಟರ್. ಇನ್ನೊಬ್ರು ಕಾಲರ್ ಇದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ. ಹಲೋ, ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಅಂದ್ಬಿಟ್ಟು. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಾವಿಲ್ಲೇ ಬೆಂಗಳೂರಿಂದ. ಡಾಕ್ಟರ್ ಇದ್ದಾರೆ ಸರ್, ಪ್ರಶ್ನೆ ಕೇಳಿ. ಹೇಳಿ ಗಣೇಶ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಸರ್, ನಂದು ಕಣ್ಣಲ್ಲಿ ನೀರ್ ಯಾವಾಗೂ ಸುರಿತಾನೆ ಇರುತ್ತೆ. ಏಜ್ ಎಷ್ಟು ತಮ್ಮದು? ನಂದು 55. 55. ಎರಡೂ ಕಣ್ಣಲ್ಲಿರುತ್ತಾ ಒಂದೇ ಕಣ್ಣಲ್ಲಿರುತ್ತಪ್ಪ? ಇಲ್ಲ, ಎರಡೂ ಕಣ್ಣಲ್ಲಿ ಫುಲ್ ಇದಾಗ್ಬಿಡುತ್ತೆ, ಮಂಜು ಆಮೇಲೆ ಅಂಟಂಟಾಗ್ಬಿಡುತ್ತೆ. ಆಮೇಲೆ ಅವಾಗ ಕಣ್ಣು ಊತ ಬಂದ್ಬಿಡುತ್ತೆ. ಊತ ಬರುತ್ತೆ. ಕಣ್ಣು ಉಜ್ಕೋಬೇಕು ಅಂತಲೂ ಅನ್ಸತ್ತಾ? ಹೌದೌದು, ಫುಲ್ ನೋವು ಬಂದ್ಬಿಡುತ್ತೆ, ಕಣ್ಣೆಲ್ಲ ರೆಡ್ ಆಗ್ಬಿಟ್ಟು ಅಲ್ಲ ಪಸ್ ಕಟ್ಕೊಂಡ್ಬಿಡುತ್ತೆ. ತಮ್ಮ ಕೆಲಸ ಮಾಡ್ತಕ್ಕಂಥ ಜಾಗ ಯಾವ ತರ ಇರುತ್ತೆ? ಎಷ್ಟು ಧೂಳು ಅಥವಾ ಈ ತರದೆಲ್ಲ ಇರೋ ಸಾಧ್ಯತೆ ಏನಾದ್ರು ಉಂಟಾ? ಹೇಗೆ ಕೆಲಸ? ಸ್ವಲ್ಪ ವೆಹಿಕಲ್ ಓಡಿಸ್ತೀವಿ, ಆಟೋ ಇದರದು, ಹಂಗಾಗಿ ನಮ್ಗೆ ಡಸ್ಟ್ ಆಯ್ತು. ನೋಡಿಪ್ಪ, ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು ಒಂದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥ ಒಂದು ತೊಂದರೆ. ಅದಕ್ಕೆ ಬೇರೆ ಬೇರೆ ಥರದ ಕಾರಣಗಳಿರತ್ತೆ. ಒಂದು ಈ ಥರದ್ದು ಅಲರ್ಜಿ ಅಥವಾ ಕಣ್ಣಲ್ಲಿ ಆಗ್ತಕ್ಕಂಥ ಇನ್ಫೆಕ್ಷನ್ನು ಅಥವಾ ಧೂಳು ಅಥವಾ ಕೆಮಿಕಲ್ಸ್ ಪೊಲ್ಯೂಷನಿಂದ ಕಣ್ಣಿಗೆ ಇರಿಟೇಟ್ ಆಗ್ತಕ್ಕಂಥದ್ದು, ಈ ಥರದ ಕಾರಣಗಳು ಒಂದಿರುತ್ತೆ. ಮತ್ತೊಂದು ಕಣ್ಣಿಂದ ಮೂಗಿನವರೆಗೂ ಸಣ್ಣ ಒಂದು ನಾಳ ಇರುತ್ತೆ, ಕಣ್ಣೀರನ್ನೆಲ್ಲ ತೊಗೊಂಡು ಹೋಗ್ತಕ್ಕಂಥದ್ದು. ಅದೇನಾದರೂ ಸಣ್ಣ ಇದ್ದಲ್ಲಿ ಅಥವಾ ಬಂದಾಗಿದ್ದಲ್ಲಿ ಅಥವಾ ಕ್ಲೋಸ್ ಆಗಿದ್ದಲ್ಲಿ ಅವಾಗಲೂ ಸಹ ನೀರು ಬರ್ತದೆ. ನಿಮ್ಮದು ನೀವು ಹೇಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ತಮ್ಮದು ಹೊರಗಡೆ ಇರ್ತಕ್ಕಂಥ ಒಂದು ಪೊಲ್ಯೂಷನ್ನಿಂದ ಮತ್ತು ಕಣ್ಣಿಗೆ ಆ ಥರ ರಾಸಾಯನಿಕಗಳಿಗೆ ಕಣ್ಣು ಎಕ್ಸ್ಪೋಸ್ ಆಗೋದ್ರಿಂದ ಆಗ್ತಾ ಇರ್ತಕ್ಕಂಥದ್ದು. ಒಂದು, ತಾವು ಹೊರಗಡೆ ಓಡಾಡಿದಾಗ ಪ್ರೊಟೆಕ್ಷನ್ ಗ್ಲಾಸಸ್ ಹಾಕ್ಕೊಳ್ತಕ್ಕಂಥದ್ದು, ಮತ್ತು ಕಣ್ಣಿಗೆ ಮನೆಗೆ ಬಂದ ಮೇಲೆ ಒಮ್ಮೆ ಕಣ್ಣನ್ನು ಸ್ವಚ್ಛವಾಗಿ ತೊಳ್ಕೊಳ್ತಕ್ಕಂಥದ್ದು, ಮತ್ತು ತೀರಾ ಹೆಚ್ಚಿದ್ದಾಗ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಏನಾದರೂ ಔಷಧಿಗಳನ್ನು ತೊಗೊಂಡು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಸೊ ಇದು ಮಾಡ್ಕೊಳ್ಳೋದ್ರಿಂದ ತಮಗೆ ಅನುಕೂಲ ಆಗುತ್ತೆ. ಇನ್ನೊಂದು, ನಿಮಗಿನ್ನ 55, ಕೆಲವರು 65, 70 ಅಥವಾ ಇನ್ನೂ ಹೆಚ್ಚು ವಯಸ್ಸಾದವರಿಗೆ ಕಣ್ಣಲ್ಲಿ ನೀರು ಬರೋದು ಅದೊಂದು ಸಾಮಾನ್ಯವಾಗಿ ನೋಡ್ತೀವಿ. ಅದಕ್ಕೆ ವಯಸ್ಸಿಗೆ ಸಂಬಂಧಪಟ್ಟಂಥ ಕಣ್ಣಿನ ಒಂದು ಚರ್ಮದ ಮತ್ತು ಕಂಜಂಕ್ಟೈವ ಅಂತಿರುತ್ತೆ, ಅದರ ಸುಕ್ಕುದಿಂದ ಬರ್ತಕ್ಕಂಥದ್ದನ್ನು ಅದನ್ನು ನೋಡ್ತೀವಿ. ಅದು ಏಜ್ ರಿಲೇಟೆಡ್. ನಿಮ್ಮದು ಆ ಥರದ್ದೆಲ್ಲ, ನಿಮ್ಮದು ಮೋಸ್ಟ್ಲಿ ಅದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಪೊಲ್ಯೂಷನ್ ರಿಲೇಟೆಡ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕಣ್ಣುಗಳ ಒಂದು ಸಂರಕ್ಷಣೆ ಹೇಗೆ ಮಾಡ್ಕೊಳ್ಬೇಕು ನೀವು ಅನ್ನೋದ್ರ ಬಗ್ಗೆ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆಗಳನ್ನ ಮಾಡಬಹುದು, ಕಣ್ಣಿನ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ವೈಶಾಲ್ ಅಂತ. ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ. ಡಾಕ್ಟರ್ ರಾಜಶೇಖರ್ ಸರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹೇಳಪ್ಪ ವೈಶಾಲ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನನ್ನ ಹೆಸರು ವೈಶಾಲ ಅಂತ. ನಮ್ಮ ಪಾಪು ಬಂದು 6 ವರ್ಷ. ನಮ್ಮ ಪಾಪುದು ಎಡಗಣ್ಣು ಸಿಕ್ಕಾಪಟ್ಟೆ ಚಿಕ್ಕದು ಸರ್. ಎಡಗಣ್ಣು ಸಿಕ್ಕಾಪಟ್ಟೆ ಚಿಕ್ಕದು ಸರ್, ಸಣ್ಣ ಇದೆ. ಒಂದು ಕಣ್ಣು ಮಾಮೂಲಿ ಇದ್ರೆ ಇನ್ನೊಂದು ಕಣ್ಣು ಸಣ್ಣ ಕಾಣ್ತಾ ಇದೆ. ಹೌದು ಹೌದು ಸರ್. ಅದು ಸಣ್ಣ ಇರೋದು ಕಣ್ಣಿನ ರೆಪ್ಪೆ ಕೆಳಗೆ ಬರ್ತಾ ಇದೆಯಾ ಅಥವಾ ಕಣ್ಣೇ ಸಣ್ಣ ಇದೆಯಾ? ಕಣ್ಣಿನ ರೆಪ್ಪೆ ಊದ್ಕೊಂಡಿರೋ ತರ ಕಾಣುತ್ತೆ ಸರ್. ಹಾಂ. ಸೊ ಎಲ್ಲಾದರೂ ಪರೀಕ್ಷೆ ಮಾಡಿಸಿದ್ದೀರಾ? ಸರ್, ಎಲ್ಲೂ ಪರೀಕ್ಷೆ ಮಾಡಿಸಿಲ್ಲ ಸರ್. ಮಾಡಿಸಿಲ್ಲ. ನೋಡಿಪ್ಪ, ತಾಯಿ ಹೊಟ್ಟೆಯಿಂದ ಹಂಗೆ ಬಂದಿರೋದು. ಅದೇ ಹೌದು 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 ಹೌದು. ಸೊ ಈ ಥರ ಇದ್ದಾಗ ನೀವು ಹೇಳ್ತಾ ಇರೋದು ನೋಡಿ, 2-3 ಕಾರಣಗಳಿರಬಹುದು. ಒಂದು, ಕಣ್ಣಿನ ರೆಪ್ಪೆ ಆಡಿಸ್ತಕ್ಕಂಥ ಒಂದು ಸ್ನಾಯುಗಳಿರುತ್ತೆ, ಮಸಲ್ಸ್ ಇರುತ್ತೆ. ಅದೇನಾದರೂ ವೀಕ್ ಇದ್ದಲ್ಲಿ ಕಣ್ಣಿನ ರೆಪ್ಪೆ ಕೆಳಗೆ ಬಂದು ಕಣ್ಣು ಮುಚ್ಕೊಂಡಿರೋ ತರಹ ಇರುತ್ತೆ. ಆವಾಗ ಕಣ್ಣು ಎಷ್ಟು ಕಾಣಬೇಕೋ ಅದು ಒಂದರಲ್ಲಿ ಅಗಲವಾಗಿ ಕಂಡಾಗ ಇನ್ನೊಂದು ಸಣ್ಣ ಕಂಡು ಆ ಥರ ಕಾಣ್ತಾ ಇರಬಹುದು. ಒಂದು ಟೋಸಿಸ್ ಅಥವಾ ಕಾಂಜಿನೈಟಲ್ ಟೋಸಿಸ್ ಅಂತ ಹೇಳ್ತೀವಿ, ಈ ಥರದ್ದಿದ್ದಾಗ ಮಕ್ಕಳಲ್ಲಿ ಆದಷ್ಟು ಬೇಗ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕು. ಯಾಕೆ ಅಂದರೆ ಅದು ಆ ಥರ ಸಣ್ಣ ಇದ್ದಾಗ ಆ ಕಣ್ಣಿನಲ್ಲಿ ದೃಷ್ಟಿ ಬರಲಿಕ್ಕೆ ಅದು ಅಡ್ಡ ಬರ್ತಾ ಇರತ್ತೆ. ಸೊ ಹಾಗಾಗಿ ಮಗುವಿನ ಚಿಕ್ಕ ವಯಸ್ಸಲ್ಲಿ ಕಣ್ಣುಗಳು ಸಹ ನೋಡಲಿಕ್ಕೆ ಕಲಿತಾ ಇರತ್ತೆ. ಸೊ ಕಣ್ಣಿನ ಕಲಿಕೆ ಮತ್ತು ನಮ್ಮ ಮೆದುಳಿನ ಡೆವಲಪ್ಮೆಂಟು ಎರಡೂ ಚಿಕ್ಕ ವಯಸ್ಸಲ್ಲಿ ಆಗ್ತಾ ಇರತ್ತೆ. ಅಂಥ ಟೈಮಲ್ಲಿ ನಾವು ಅದನ್ನ ಕ್ಲೋಸ್ ಆಗಿಟ್ಟಿದ್ರೆ ಆ ಕಣ್ಣಲ್ಲಿ ಆಗ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆಗೋದಿಲ್ಲ. ನಂತರ ಅದು ದೃಷ್ಟಿನೇ ಅದರಲ್ಲಿ ಬೆಳವಣಿಗೆ ಆಗಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಅದನ್ನ ತೋರಿಸ್ಕೊಂಡು ಟ್ರೀಟ್ ಮಾಡ್ಕೋಬೇಕು. ಅದು ಸ್ನಾಯುಗಳದ್ದೇನಾದರೂ ಆಗಿದ್ದರೆ ಆ ಕಣ್ಣಿನ ರೆಪ್ಪೆಯನ್ನು ಮೇಲೆತ್ತುವಂಥ ಒಂದು ಆಪರೇಷನ್ ಉಂಟು.
ಧೈರ್ಯವಾಗಿ ಮಾಡಿಸ್ಕೋಬೋದು, ಅದರಿಂದ ಮಗುವಿಗೆ ಅನುಕೂಲ ಆಗುತ್ತೆ. ಕೆಲವೊಮ್ಮೆ ಕಣ್ಣಿನ ಒಂದು ಬೆಳವಣಿಗೆನೇ ಆಗಿರಲ್ಲ, ಕಣ್ಣು ಗುಡ್ಡೆ ಏನಿದೆ ಅದು ಪೂರ್ತಿಯಾಗಿ ಬೆಳವಣಿಗೆ ಆಗಿರಲ್ಲ. ತಾಯಿ ಹೊಟ್ಟೆಯಲ್ಲಿದ್ದಾಗ ಅದು ಯಾವುದಾದ್ರೂ ಒಂದು ತೊಂದರೆಗಳಿಂದಾಗಿ ಅದು ಒಂದು ಬೆಳವಣಿಗೆ ಆಗದೇ ಇರತಕ್ಕಂಥದ್ದುಂಟು. ಆ ಥರದ್ದೇನಾದರೂ ಇದ್ದಲ್ಲಿ ಅದಕ್ಕೆ ಬೇರೆ ತರಹದ ಚಿಕಿತ್ಸೆಗಳಿರುತ್ತೆ, ಅದನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, 6 ವರ್ಷ ಆದ್ರೂ ಯಾಕೆ ತೋರಿಸ್ಲಿಲ್ಲ ನೀವು ವೈದ್ಯರ ಹತ್ರ? ಅನ್ಸುತ್ತೆ ಇನ್ ಮುಂದೆ ಆದ್ರೂ ಅವರು ನಿರ್ಲಕ್ಷ್ಯ ಮಾಡದೆ ಹೌದಮ್ಮ. ಆದಷ್ಟು ಬೇಗ ಹೌದು, ಚಿಕಿತ್ಸೆ ಹೌದು, ಪಡೆದುಕೊಳ್ಳುವಂಥದ್ದು ಹೌದು, ಸೂಕ್ತ ಹೌದು, ಅಂತಾನೆ ಹೌದು. ಹೇಳ್ಬೋದು. ಬೆಂಗಳೂರಿನ ಶೇಖರ್ ಐ ಇದು ಒಂದು- ಹಾಸ್ಪಿಟಲ್ಗೆ ವಿಸಿಟ್ ಮಾಡಬಹುದು. ಇದನ್ನ ನೋಡಿದವರೆಲ್ಲ ಹೇಳ್ತಿರ್ತಾರೆ ಅವ್ರಿಗೆ, ಯಾಕೆಂದ್ರೆ ಇದು ಎದ್ದು ಕಾಣ್ತಕ್ಕಂಥದ್ದು. ಕೆಲವು ಗೊತ್ತಿಲ್ಲದೆ ಇರತಕ್ಕಂಥ ತೊಂದರೆಗಳಿದ್ರೆ ಕ್ಷಮಿಸಬಹುದು. ಎದ್ದು ಕಾಣ್ತಾ ಇರತಕ್ಕಂಥ ತೊಂದರೆಗಳಿಗೆ Wait relatives ಹೇಳ್ತಿರ್ತಾರೆ, ಬೇರೆಯವ್ರು ಹೇಳ್ತಿರ್ತಾರೆ. ಆದ್ರೆ ಏನೋ ಒಂದು ಭಯ ಜನಗಳಿಗೆ, ಆಸ್ಪತ್ರೆಗೆ ಹೋದ್ರೆ ಏನ್ ಹೇಳ್ತಾರೋ ಏನೋ ಅಂತ ಒಂದು, ಇನ್ನೊಂದು ಖರ್ಚಿನ ಒಂದು ಭಯ ಇರತ್ತೆ. ಖಂಡಿತ. ಸೊ ಈ ಥರದ ಭಯಗಳು ಪಡೆದೆ ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ಆರೋಗ್ಯಕ್ಕೆ ನಾವು ಖರ್ಚು ಮಾಡ್ತಾ ಇರ್ತಕ್ಕದನ್ನ ಖರ್ಚು ಅಂತ ನೋಡ್ಕೊಳ್ಳದೆ ಅಲ್ವಾ, ಆರೋಗ್ಯಕ್ಕೆ ಏನು ನಾವು ಹಣ ಹಾಕ್ತೀವೋ ಅದು ನಮ್ಮ ಅಭಿವೃದ್ಧಿಗೆ ಮತ್ತೆ ಒಳ್ಳೆಯದಕ್ಕೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗುತ್ತೆ. ಸೊ ಈಗ ಆಲ್ರೆಡಿ ಅವ್ರು ಡಿಲೇ ಮಾಡಿದ್ದಾರೆ, ಇನ್ನೂ ಡಿಲೇ ಮಾಡುವಂತದ್ದು ಮಾಡಬಾರ್ದು, ಬೇಡ. ಮತ್ತೆ ಬೇರೆಯವರು ಯಾರು ಮಾಡಬಾರ್ದು ಈ ತರ. ಖಂಡಿತ ಡಾಕ್ಟರ್. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಹೆಸರು ಪ್ರಭು ಹಿರೇಮಠ ಅಂತ ಪಾಲ್ವಾಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಬೆಳಗಾಂ ಡಿಸ್ಟಿಕ್. ಮಾತಾಡಿ ಡಾಕ್ಟರ್. ಪ್ರಭುದೇವ್ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ಅಂದ್ರೆ ಸರ್ ಇದು ಕಣ್ಣು ತುಂಬಾ ಯೂಶುವಲಿಕ್ಕಿಂತ ಹೆಚ್ಚಾಗಿ ಕಣ್ಣು ಉರಿಯುತ್ತೆ ಸರ್. ಈಗ ಎಲ್ಲಾದ್ರೂ ವೆಹಿಕಲ್ ಹೋಗಿ ಬಂದಾಗ ಸ್ವಲ್ಪ ಗಾಳಿ ಬಿಡಿದ್ರೆ ತುಂಬಾನೇ ಕೆಂಪಾಗುತ್ತೆ ಸರ್, ತುಂಬಾನೇ ಉರಿಯುತ್ತೆ ಕಣ್ಣು. ಹೌದು. ಎಷ್ಟು ಈ ವಯಸ್ಸು ನಿಮಗೆ? ನಮ್ಗೆ ಈಗ 22 ಸರ್. 32 ಇಯರ್ಸ್. ನೋಡಿ, ಇದೇ ಮುಖ್ಯವಾಗಿ ಕಣ್ಣು ನಾವು ಹೊರಗಡೆ ಓಡಾಡಿದಾಗ ಕಣ್ಣು ಓಪನ್ ಇರ್ತದೆ, ಸಾಕಷ್ಟು ಸಮಯ ಅದು ಕಣ್ಣು ತೆರ್ಕೊಂಡೇ ಇರುತ್ತೆ. ಹೇಗೆ ನಾವು ಹೊರಗೆ ಹೋಗಿ ಬಂದಾಗ ನಮ್ಮ ಕೈಕಾಲು ನೋಡ್ಕೊಂಡ್ರೇನೋ ಅಥವಾ ಬಟ್ಟೆ ನೋಡ್ಕೊಂಡ್ರೇನೋ ಎಷ್ಟು ಧೂಳು ಬಂದಿರತ್ತೆ, ಅಷ್ಟು ಧೂಳನ್ನು ಕಣ್ಣು ಸಹ ಸ್ವೀಕರಿಸಿರುತ್ತೆ. ಯಾಕೆಂದರೆ ಅದು ಓಪನ್ ಇದ್ದಾಗ ಅದ್ರ ಮೇಲೆಲ್ಲ. ಸೊ ಆ ಥರ ಆ ಧೂಳಿನಲ್ಲಿರ್ತಕ್ಕಂಥ ರಾಸಾಯನಿಕಗಳು ಕಣ್ಣಿನ ಮೇಲೆ ಆ್ಯಕ್ಟ್ ಮಾಡಿ ಆ ಥರ ಉರಿ ಬರೋ ತರಹ, ಕಣ್ಣು ಉಜ್ಕೊಳ್ಳೋಣ ಅನ್ನೋ ತರಹ ಈ ಥರ ಎಲ್ಲ ಮಾಡುತ್ತೆ. ಸೊ ಹೊರಗಡೆ ನೀವು ಅದರಲ್ಲೂ 2 ವೀಲರ್ಸಲ್ಲಿ ಏನಾದರೂ ಓಡಾಡಿದಾಗ ಅಥವಾ ಧೂಳಿನ ಪ್ರದೇಶದಲ್ಲಿದ್ದಾಗ ಕಣ್ಣಿಗೆ ಪ್ರೊಟೆಕ್ಷನ್ ಆಗ್ತಕ್ಕಂಥ ಒಂದು ಕನ್ನಡಕ ಧರಿಸೋದು ಉತ್ತಮ. ಆಮೇಲೆ ಮನೆಗೆ ಬಂದಾಗ ಕಣ್ಣನ್ನು ಸ್ವಚ್ಛವಾಗಿ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಔಷಧಿಗಳು ಹಾಕಿ ಇದಕ್ಕೆಲ್ಲ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಕಡೆ ಧೂಳು ಹಾಕಿ ಇನ್ನೊಂದು ಕಡೆ ಔಷಧಿ ಹಾಕ್ತಾ ಇದ್ರೆ ಅದು ಸರಿಯಾದಂಥ ಚಿಕಿತ್ಸೆ ಅಲ್ಲ. ಆದರೂ ತೊಂದರೆ ಹೆಚ್ಚಿದ್ದಾಗ ಔಷಧಿ ಉಪಯೋಗಿಸ್ಬೋದು, ಸದಾ ಅದನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ನೀವೆಲ್ಲ 32 ವರ್ಷ ಆರೋಗ್ಯವಾಗಿರ್ತಕ್ಕಂಥವ್ರು ಈ ಥರ ಕಣ್ಣನ್ನು ರಕ್ಷಿಸ್ಕೊಂಡ್ರೆ ಈ ಥರ ತೊಂದರೆಗಳನ್ನೆಲ್ಲ ತಡೆಗಟ್ಟಬಹುದು. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಗುರುರಾಜ್ ಅಂತ ಹೇಳಿದ್ದು, ಬಳ್ಳಾರಿಯಿಂದ. ಹೇಳಿ ಮಾತಾಡಿ. ಗುರುರಾಜ್. ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ನಂದು 5 ಇಯರ್ಸ್ ಆಯ್ತು ಸ್ಪೆಕ್ಸ್ ಬಂದು ಸರ್. ಸ್ಪೆಕ್ಸ್ ಇದೆ ಈಗ 1.75 ಇದೆ, 2.5. ಹಲೋ ಹೇಳಪ್ಪ, ಕೇಳಿಸ್ತಾ ಇದೆ. ಸರ್ ಈ 1.75 ಇದೆ ಸ್ಪೆಕ್ಸ್ ಬಂದು. ನಾನು ಈಗ ಸ್ಪೆಕ್ಸ್ ಹಾಕೊಂಡ್ರು ಕೆಲವೊಂದ್ಸರಿ ಏನಾಗ್ತದೆ, ಈ ಹಗಲೊತ್ತು ಅಥವಾ ರಾತ್ರಿ ಹೊತ್ತು ಸ್ವಲ್ಪ ಬ್ಲರ್ ಆಗಿ ಕಾಣ್ತೀನಿ ಸರ್ ಕಣ್ಣು. ಏಜ್ ಎಷ್ಟಪ್ಪ? ಸರ್ 49 ಇದೆ. 49 ಇದೆ. ಆಮೇಲೆ ಫಸ್ಟ್ ಸರ್ ಕನ್ನಡಕ ಬಣ್ಣ ಇರ್ತಕ್ಕಂಥ ಕನ್ನಡಕ ಏನಾದ್ರು ಮಾಡಿಸಿದೀರಾ? ಇಲ್ಲ ಸರ್, ಇಲ್ಲ. ಒಂದು ಲೇಯರ್ ಇದೆ, ಗ್ರೀನ್ ಲೇಯರ್, ಅಂದ್ರೆ ಇದು ಪ್ರೋಗ್ರೆಸಿವ್ ಲೆನ್ಸ್ ಇದೆ. ಗೊತ್ತಾಯ್ತು. ಅದ್ರ ಮೇಲೆ ಒಂದು ಲೇಯರ್ ಕೋಟ್ ಇದೆ ಸರ್, ಗ್ರೀನ್ ಲೇಯರ್. ಆಮೇಲೆ ಇದು ಸ್ಪೆಕ್ಸ್ ತೆಗೆದಾಗ ಎಷ್ಟು ದಿನ ಸ್ವಲ್ಪ ಕಾಣ್ತಾ ಇತ್ತು ಸ್ಪೆಕ್ಸ್ ತೆಗೆದಾಗ, ಈಗ ಸ್ವಲ್ಪ ಬಹಳ ಮಸ್ಕಾಗಿ ಕಾಣ್ತಾ ಇರ್ತದೆ. ಕಾಣ್ತಾ ಇಲ್ಲ ಈಗ. ಇಲ್ಲ, ಅದು 49ಗೆ ಚತ್ವಾರಿ ಅಥವಾ ಚಾಲೀಸ ಅಂತ 40ರ ನಂತರ ಬರ್ತದೆ, ಹತ್ತಿರದಕ್ಕೆಲ್ಲ ಮಂಜಾಗ್ತಕ್ಕಂಥದ್ದು. ಅದ್ರ ಜೊತೆಗೆ ಕೆಲವರಲ್ಲಿ ದೂರದ ದೃಷ್ಟಿದೋಷ ಸಹ ಇರುತ್ತೆ. ಸೊ ಹಾಗಾಗಿ ನಿಮಗೆ ಎರಡೂ ಆಗ್ತಕ್ಕಂಥ ಒಂದು ಕನ್ನಡಕವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೀವು ಪ್ರೋಗ್ರೆಸಿವ್ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಕನ್ನಡಕವನ್ನು ಉಪಯೋಗಿಸ್ತಾ ಇದ್ದೀರಾ. ಖಂಡಿತ ಅದನ್ನ ಕಂಟಿನ್ಯೂ ಮಾಡ್ಬೋದು. ಆದರೆ ನೀವು ಒಂದು ಮುಖ್ಯವಾಗಿ ವಿಷಯ ಹೇಳಿದ್ರಿ, ಬೆಳಕು ಕಡಿಮೆ ಅಂತ ಅನ್ಸತ್ತೆ ಅಂತೇಳಿ ಹೇಳಿದ್ರಿ. ಅದು ಕನ್ನಡಕದಿಂದ ಆಗಲ್ಲ ಅದು. ಸೊ ಆ ಥರ ನಿಮಗೆ ಬೆಳಕು ಕಡಿಮೆ, ಮುಂಚೆ ಇದ್ದಷ್ಟು ಬ್ರೈಟ್ ಆಗಿಲ್ಲ, ಎಕ್ಸ್ಟ್ರಾ ಬೆಳಕು ಬೇಕು ಅಂತ ಏನಾದರೂ ಅನ್ನಿಸ್ತಾ ಇದ್ದಲ್ಲಿ ನೀವು ಕಣ್ಣಿನ ಪರೀಕ್ಷೆಯನ್ನು ಮತ್ತೊಮ್ಮೆ ಮಾಡಿಸ್ಕೊಳ್ಳಿ. ಕಣ್ಣಿನ ಪರೀಕ್ಷೆನ ಕಣ್ಣಿನ ಡಾಕ್ಟರ್ ಹತ್ರ ಮಾಡಿಸ್ಕೊಳ್ಳಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಕನ್ನಡಕ ಚೆಕ್ ಮಾಡೋರ ಹತ್ರ ಹೋಗಿ ಬರ್ತೀವಿ, ಅವ್ರಿಗೆ
ಕನ್ನಡಕದ ನಂಬರ್ನ ಕಂಡುಹಿಡಿಯುವಷ್ಟು ಎಜುಕೇಷನ್ ಇರುತ್ತೆ. ಅವರು ಡಾಕ್ಟರ್ಗಳಲ್ಲ, ಆಪ್ಟೋಮೆಟ್ರಿಸ್ಟ್ ಅಂತ ಹೇಳ್ತೀವಿ. ಆ ಕನ್ನಡಕ ಪರೀಕ್ಷೆ ಮಾಡೋದ್ರಲ್ಲಿ ಒಳ್ಳೆ ಪರಿಣಿತಿ ಇರುತ್ತೆ. ಆದರೆ ಕಣ್ಣಿನ ಆರೋಗ್ಯ ಮತ್ತು ಕಣ್ಣಿನ ಒಂದು ಬೇರೆ ಕಾಯಿಲೆಗಳ ಬಗ್ಗೆ ಅವರಿಗೆ ಓದ್ಕೊಂಡಿರಲ್ಲ. ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ, ಬಟ್ ಡಾಕ್ಟರ್ ಅಲ್ಲ ಅವರು. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಮಸ್ಯೆ ಏನು ಹೇಳಿದರೆ, ಅದಕ್ಕೋಸ್ಕರ ತಾವು ಒಂದು ಕಣ್ಣಿನ ವೈದ್ಯರ ಹತ್ರ ತೋರಿಸಿ, ಕೆಲವೊಮ್ಮೆ ಕಣ್ಣಿನ ಪೊರೆ ಏನಾದರೂ ಇದ್ದಲ್ಲಿ ಈ ತರಹ ಬೆಳಕು ಸಾಲದು ಅಂತ ಅನ್ಸುತ್ತೆ. ನೀವೇನೋ ಓದೋಗ್ಬೇಕಾದ್ರೆ ಎಕ್ಸ್ಟ್ರಾ ಲೈಟ್ ಬೇಕೇನೋ, ಅಥವಾ ಎಲ್ಲಾದರೂ ಒಂದು 100 ವ್ಯಾಟ್ ಬಲ್ಬ್ ಇದ್ದರೆ ನಿಮ್ಗೊಂದು 40 ವ್ಯಾಟ್ ಬಲ್ಬ್ ಥರನೋ ಅಥವಾ 25 ವ್ಯಾಟ್ ಬಲ್ಬ್ ಥರನೋ ಕಾಣುತ್ತೆ, ಸ್ವಲ್ಪ ಏನೋ ಡಿಮ್ ಅನಿಸುತ್ತೆ. ಯಾಕಂದರೆ ಕಣ್ಣಲ್ಲಿ ಪೊರೆ ಬಂದಿರುತ್ತೆ, ಕೆಟ್ರಾಕ್ಟ್ ಅಂತ ಬಂದಿರುತ್ತೆ, ಅದೊಂದು ಇರಬಹುದು. ಸೊ ಹಾಗಾಗಿ ಆ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ನೀವು ಬೆಂಗಳೂರಿನ ಶೇಖರ್ ಐ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬಹುದು, ನಿಮ್ಮ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಕೂಡ ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು. ಸೊ ಕ್ಯಾಟ್ರಾಕ್ಟ್ ಅಂತ ಅಂದ್ರೆ ಏನು, ಕ್ಯಾಟ್ರಾಕ್ಟ್ ಆಗೋದಕ್ಕೆ ಕಾರಣಗಳು ಹೇಳಿದ್ರಿ. ಇನ್ನು ಈ ಲೇಸರ್ ಅಂತಂದ್ರೆ ಏನು ಡಾಕ್ಟರ್? ಈ ಲೇಸರ್ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಲೇಸರ್ ಅಂದ್ರೆ ಒಂದು ಬೆಳಕಿನ ಕಿರಣ. ಅದು ಆ ಬೆಳಕಿನ ಕಿರಣವನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಚಿಕಿತ್ಸೆಗಳನ್ನ ಮಾಡಲಾಗ್ತಾ ಇದೆ. ನಿಜ ಹೇಳಬೇಕು ಅಂದರೆ ಲೇಸರ್ನ ಚಿಕಿತ್ಸೆಗೆ ಉಪಯೋಗಿಸ್ಬೋದು, ಏನಾದರೂ ಒಂದು ಟ್ರೀಟ್ಮೆಂಟ್ ಮೂಲಕ ಅದನ್ನು ಉಪಯೋಗಿಸ್ಕೊಂಡು ಸರಿಪಡಿಸ್ಬೋದು ಅನ್ನೋದನ್ನು ಫಸ್ಟ್ ಶುರು ಮಾಡಿದ್ದೆ ಕಣ್ಣಲ್ಲಿ. ಆಮೇಲೆ ಈ ಲೇಸರ್ ಅನ್ನೋದು ಒಂದು ಪದ ಆದ್ರೂ ಬೇರೆ ಬೇರೆ ಥರದ ಲೇಸರ್ಸ್ ಉಂಟು. ಅಂದರೆ ಈಗ ಲ್ಯಾಸಿಕ್ ಲೇಸರ್ ಅಂತ ಹೇಳ್ತೀವಿ, ಅಂದರೆ ಅದರಲ್ಲಿ ಕಣ್ಣಿನ ದೃಷ್ಟಿದೋಷವನ್ನು ಸರಿ ಮಾಡ್ತಕ್ಕಂಥದ್ದು. ನಾನು ಒಂದು ಚಿತ್ರದ ಮೂಲಕ ತೋರಿಸೋದಾದರೆ, ಲ್ಯಾಸಿಕ್ ಲೇಸರಲ್ಲಿ ಕಣ್ಣಿನ ಒಂದು ಮುಂಭಾಗ ಕಾರ್ನಿಯಾ ಅಂತ ಏನಿರುತ್ತೆ, ಆ ಕಾರ್ನಿಯಾಗೆ ಲೇಸರ್ ಕಿರಣಗಳನ್ನು ಬಿಟ್ಟು, ಈ ಥರ ಮಿಷಿನ್ ಇರುತ್ತೆ ಲೇಸರ್ ಮಿಷಿನು, ಈ ಬೆಳಕಿನ ಕಿರಣಗಳನ್ನು ಬಿಟ್ಟು ಸೂಕ್ಷ್ಮವಾಗಿ ನೋಡಿ. ಈ ಚಿತ್ರದಲ್ಲಿ ಒಂದು ಕೂದಲಿನ ಮೇಲೆ ಲೇಸರ್ ಬಿಟ್ಟಾಗ ಎಷ್ಟು ನಿಖರವಾಗಿ ಅದು ಆ ಗ್ರೂಸ್ನ ಕಟ್ ಮಾಡಿದೆ ಅಂತ. ಅಂದರೆ ಲೇಸರ್ ಎಷ್ಟು ನಿಖರವಾಗಿ ಕೆಲಸ ಮಾಡಬಲ್ಲದು, ಎಷ್ಟು ಸೂಕ್ಷ್ಮವಾಗಿ ಮಾಡಬಲ್ಲದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಈ ತರಹ ಒಂದು ಲೇಸರ್ನ ಉಪಯೋಗಿಸ್ಕೊಂಡು ಕಣ್ಣಿನ ಮುಂಭಾಗ ಕಾರ್ನಿಯಾನ ಸ್ಮೂತ್ ಕರ್ವೇಚರ್ ಮಾಡೋದ್ರಿಂದ ಕನ್ನಡಕದ ನಂಬರ್ಗಳನ್ನು ಸರಿ ಮಾಡ್ಬೋದು. ಅದೊಂದು ಲೇಸರ್. ಅದು ಮತ್ತೊಂದು ಕಣ್ಣಿನ ಒಳಗಡೆ ಇರ್ತಕ್ಕಂಥ ನರದಲ್ಲಿ ರೆಟಿನಾ ಅಂತ ಹೇಳ್ತೀವಿ, ಅಲ್ಲಿ ಲೇಸರ್ನ ಬಿಟ್ಟು ಡಯಾಬಿಟಿಕ್ ರೆಟಿನೋಪತಿ ಅಥವಾ ಹೈಪರ್ ಟೆನ್ಷನ್ನಿಂದ ಆಗಿರ್ತಕ್ಕಂಥ ಕಣ್ಣಿನ ಕೆಲವು ನರದ ತೊಂದರೆಗಳನ್ನು ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಮತ್ತೆ ಅದು ಹೆಚ್ಚು ತೊಂದರೆ ಆಗದೆ ಮಾಡ್ತಕ್ಕಂಥದ್ದು ಅದು ಇನ್ನೊಂದು ಲೇಸರ್ ಇರುತ್ತೆ. ಹಾಗೇನೆ ಕೆಟ್ರಾಕ್ಟ್ ಸರ್ಜರಿ ಮಾಡಿಕೊಂಡವರಿಗೆ ಕೆಲವರಿಗೆ ಯಾಗ್ ಲೇಸರ್ ಅಂತ ಮಾಡಿ ನಾವು ಅದು ಲೆನ್ಸ್ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಲೇಯರ್ನ ಸರಿಪಡಿಸ್ತಕ್ಕಂಥದ್ದು. ಸೊ ಈ ಲೇಸರ್ ಬಂದಿರೋದ್ರಿಂದ ಮುಂಚೆ ಯಾವ ಒಂದು ಚಿಕಿತ್ಸೆಗೆ ಹೆಚ್ಚು ಸಮಯ ತಗೊಳ್ತಾ ಇತ್ತೋ ಅಥವಾ ಹೆಚ್ಚು ದಿನ ವಾಸಿಯಾಗಲಿಕ್ಕೆ ಟೈಮ್ ಆಗ್ತಾ ಇತ್ತು, ಅದನ್ನೆಲ್ಲ ಕೆಲವೇ ಸೆಕೆಂಡುಗಳಲ್ಲಿ ಅಂತ ಹೇಳ್ಬೋದು, ಅದು ತುಂಬ ಇದಾಗತ್ತೆ. ಸೊ ಕೆಲವು ನಿಮಿಷಗಳಲ್ಲೇ ಸರಿಪಡಿಸಿ ಪೇಷಂಟ್ಗೆ ವಾಸಿ ಆಗೋಂಗೆ ಮಾಡಬಹುದು. ಕೆಟ್ರಾಕ್ಟ್ ಸರ್ಜರಿಲೂ ಸಹ ಲೇಸರ್ ಅಥವಾ ರೋಬೋಟಿಕ್ ಸರ್ಜರಿ ಅಂತ ಹೇಳಿ ಬಂದಿದೆ. ಅದರಿಂದ ಹೆಚ್ಚು ನಿಖರವಾಗಿ ನಾವು ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಮುಂಚಿನ ಕಾಲದಲ್ಲಿ ಯಾರು 25-30 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಸರ್ಜನ್ ಮಾಡ್ತಾರೋ ಅದನ್ನು ಆ ಮಿಷಿನ್ ಹೆಲ್ಪ್ ಮಾಡುತ್ತೆ ಅದೇ ಥರ ಮಾಡಲಿಕ್ಕೆ. ಸೊ ಅಷ್ಟು ನಿಖರವಾಗಿ ಬರ್ತದೆ ಅದು. ಸೊ ಅದೆಲ್ಲ ಆವಿಷ್ಕಾರಗಳು ಹೊಸದಾಗಿ ಬರ್ತಾ ಇರೋದ್ರಿಂದ ಈ ಲೇಸರ್ ಚಿಕಿತ್ಸೆ ಒಂದು ಟ್ರೀಟ್ಮೆಂಟ್ನಲ್ಲಿ ಬರ್ತಕ್ಕಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಣ್ಣಲ್ಲೆಲ್ಲ ಬೇರೆದ್ರಲ್ಲೂ ಸಹ ಈ ಲೇಸರ್ ಚಿಕಿತ್ಸೆ ಅನ್ನೋದು ಬಂದಿದೆ. ಖಂಡಿತವಾಗ್ಲೂ. ರೋಬೋಟಿಕ್ ಸರ್ಜರಿ ಅನ್ನೋ ಒಂದು ಪದವನ್ನು ಬಳಸಿದ್ರಿ. ಸೊ ಈ ರೋಬೋಟಿಕ್ ಸರ್ಜರಿ ಅಂತಂದ್ರೆ ಏನು, ರೋಬೋಟಿಕ್ ಲೇಸರ್ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ರೋಬೋಟಿಕ್ ಸರ್ಜರಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಪದ. ಇದು ತಂತ್ರಜ್ಞಾನವನ್ನು ಆರೋಗ್ಯ ಕ್ಷೇತ್ರದಲ್ಲಿ ಅಳವಡಿಸ್ತಾ ಇರ್ತಕ್ಕಂಥ ಒಂದು ಮಾದರಿ. ಈ ತಂತ್ರಜ್ಞಾನ ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ 2-3 ತರಹದ ಒಂದು ಅನುಕೂಲಗಳು ಅನಾನುಕೂಲಗಳು ಆಗತ್ತೆ. ಅನುಕೂಲ ಹೆಚ್ಚು ನಿಖರವಾಗಿ ಆಗ್ತಕ್ಕಂಥ ಒಂದು ಚಿಕಿತ್ಸೆ. ನುರಿತ ವೈದ್ಯರು ಯಾವ ಕೆಲಸವನ್ನು ಮಾಡಬಲ್ಲರೋ ಆ ಕೆಲಸವನ್ನು ಮತ್ತಷ್ಟು ಚೆನ್ನಾಗಿ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಸೌಕರ್ಯ ಇದೆ. ಅನಾನುಕೂಲ ಏನು ಅಂದರೆ ತಂತ್ರಜ್ಞಾನ ಬಹಳ ಕಾಸ್ಟ್ಲಿ ಇರುತ್ತೆ. ಅಂದರೆ ಅದು ಮಾಮೂಲಿಯಾಗಿ ₹100 ಆಗೋ ಕೆಲಸ ಇಲ್ಲಿ ₹300, ₹400 ಆ ಥರ ಆಗತ್ತೆ. ಆದರೆ ಆರೋಗ್ಯಕ್ಕೆ ನಾವು ನೋಡಿದಾಗ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಯಾವುದೇ ಒಂದು ಚಿಕಿತ್ಸೆ ಯಾವ ತರಹ ಆಗತ್ತೋ ಅದಕ್ಕಿಂತ ಚೆನ್ನಾಗಾಗತ್ತೆ ಅಥವಾ ಇನ್ನೂ ಬೇಗ ವಾಸಿ ಆಗೋ ಥರ ಆಗತ್ತೆ, ನಿಖರವಾಗಿ ಆಗತ್ತೆ ಅಂತಾಗ
ನಾವು ಬೆಲೆ ಕಟ್ಟದೆ ಅದನ್ನು ನೋಡಿದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ರೋಬೋಟಿಕ್ ಸರ್ಜರಿ. ಅದು ಇದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಂದಿದೆ. ಹಾರ್ಟ್ ಸರ್ಜರೀಸಲ್ಲಿ ಬಂದಿದೆ, ಹೊಟ್ಟೆಗಳು ಮಾಡ್ತಕ್ಕಂಥ ಸರ್ಜರಿ, ಲೆಪರೋಸ್ಕೋಪಿಕ್ ಸರ್ಜರಿ ಅದರಲ್ಲಿ ಬಂದಿದೆ, ಕ್ಯಾನ್ಸರ್ ಸರ್ಜರಿಲಿ ಬಂದಿದೆ, ಯೂರಾಲಜಿಲಿ ಬಂದಿದೆ, ಆರ್ಥೋಪೆಡಿಕ್ಸಲ್ಲಿ ಬಂದಿದೆ. ಹಾಗೆ ಕಣ್ಣಲ್ಲೂ ಸಹ ರೋಬೋಟಿಕ್ ಸರ್ಜರಿ ಬಂದಿದೆ. ಸೊ ಇಲ್ಲಿ ನಾವು ಈ ರೋಬೋಟಿಕ್ ಸರ್ಜರಿಯನ್ನು ಕೆಟ್ರಾಕ್ಟ್ ಸರ್ಜರಿ ಉಪಯೋಗಿಸ್ತಾ ಇದ್ದೀವಿ. ಆಮೇಲೆ ಕನ್ನಡಕದ ದೃಷ್ಟಿದೋಷವನ್ನು ಸರಿ ಮಾಡ್ತಕ್ಕಂಥ ಒಂದು ಚಿಕಿತ್ಸೆಯಲ್ಲೂ ಸಹ ಉಪಯೋಗಿಸ್ತಾ ಇದ್ದೀವಿ. ವೈದ್ಯರಿಗೆ ಹೇಗೆ 2 ಕೈಗಳಿರುತ್ತೋ ಹಾಗೆ ರೋಬೋಟಿಕ್ಗೂ ಕೈಗಳಿರುತ್ತೆ ಅಂತ ಲೆಕ್ಕ. ಅಂದರೆ ವೈದ್ಯರು ಮಾಡ್ತಕ್ಕಂಥ ಕೈಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಿಷಿನ್ ಮೂಲಕವೂ ಸಹ ಮಾಡಬಹುದು. ಸೊ ಯಾವುದೇ ಒಂದು ಕೆಲಸವನ್ನು ನಿಖರವಾಗಿ ಮಾಡಬೇಕು ಅಂದಾಗ ಆ ರೋಬೋಟಿಕ್ ಸರ್ಜರಿ ಹೆಲ್ಪ್ ಆಗುತ್ತೆ. ಇದಕ್ಕೆ ಅನುಕೂಲವಾಗುವ ತರಹ 3D ವಿಜುವಲೈಸೇಷನ್ ಅಂತ ಹೇಳಿ ಬಂದಿದೆ. 3D ವಿಜುವಲೈಸೇಷನ್ ಅಂದರೆ 3 ಡೈಮೆನ್ಷನಲ್ ವ್ಯೂ ಅಲ್ಲಿ ನೋಡ್ತಕ್ಕಂಥದ್ದು. ಸೊ ವೈದ್ಯರು ನಾವು ಕಣ್ಣಿನ ಚಿಕಿತ್ಸೆ ಮಾಡಬೇಕಾದ್ರೆ ಒಂದು ಮೈಕ್ರೋಸ್ಕೋಪ್ ಮೂಲಕ ನೋಡಿ, ಆಯಿತಾ, ಹೇಗೆ ನಿಮ್ಮದು ಚಿಕ್ಕ ಮೈಕ್ರೋಸ್ಕೋಪ್ ಇರುತ್ತೋ ಅದೇ ತರಹ ನೋಡಿ ಕಣ್ಣನ್ನು ದೊಡ್ಡದಾಗಿ ಕಾಣೋ ಥರ ಮಾಡಿಕೊಂಡು ಚಿಕಿತ್ಸೆ ಮಾಡೋದು ಒಂದು ರೀತಿ. ಮತ್ತೊಂದು ರೀತಿ ಕಣ್ಣಿಗೆ ಒಂದು ಮೈಕ್ರೋಸ್ಕೋಪ್ನ ಅಳವಡಿಸ್ಬಿಟ್ಟು ಇಲ್ಲಿ ಬರ್ತಕ್ಕಂಥ ಸಿಗ್ನಲ್ನ ದೊಡ್ಡ TV ಮಾನಿಟರಲ್ಲಿ ಹಾಕಿ ನಾವು 3D ಗ್ಲಾಸಸ್ ಹಾಕ್ಕೊಂಡು ನೋಡ್ತಕ್ಕಂಥದ್ದು. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕಣ್ಣಿದೆ, ಅಲ್ಲಿ ನೇರವಾಗಿ ಸ್ಕ್ರೀನಲ್ಲಿ ಬರ್ತಾ ಇದೆ, ನಾನು 3D ಗ್ಲಾಸಸ್ ಧರಿಸಿದ್ದೀನಿ, ಅದೇ ತರಹ ಮತ್ತೊಬ್ಬರು ಧರಿಸಿರಬಹುದು. ನಾನು ಹೇಗೆ ಸರ್ಜರಿ ಮಾಡ್ತಿದ್ದೀನೋ ಅದೇ ತರಹ ಅವರು ಅದರಲ್ಲಿ ನೋಡ್ಬೋದು. ಅಂದರೆ ಎಕ್ಸ್ಪರ್ಟ್ ಸರ್ಜನ್ಸ್ನ ಇನ್ವಾಲ್ವ್ ಮಾಡ್ಬೋದು. ಇದನ್ನೇ ಬೇರೆ ಊರಿನಲ್ಲಿರ್ತಕ್ಕಂಥ ಡಾಕ್ಟರ್ ಸಹ ನೋಡಿ ಆಪರೇಟ್ ಮಾಡ್ಬೋದು. ಸೊ ಈ ಥರದ್ದೆಲ್ಲ ಚಿಕಿತ್ಸೆಗಳು ಬಂದಿದೆ. ನಮ್ಮ ಶೇಖರ್ ಕಣ್ಣ ಆಸ್ಪತ್ರೆಯಲ್ಲಿ 3D ಸರ್ಜರಿ ಸಹ ಇದೆ, 3D ವಿಜುವಲೈಸೇಷನ್ ಸಿಸ್ಟಮ್, ಮತ್ತು ರೋಬೋಟಿಕ್ ಕೆಟ್ರಾಕ್ಟ್ ಸರ್ಜರಿ ಸಹ ಉಂಟು. ಸೊ ಇದು ಸ್ವಲ್ಪ ಹಣ ಹೆಚ್ಚಾಗತ್ತೆ. ಒಂದು ಕೆಟ್ರಾಕ್ಟ್ ಸರ್ಜರಿಗೆ ಏನಾಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಒಂದು 40,000ರಿಂದ 50,000ವರೆಗೂ ಎಕ್ಸ್ಟ್ರಾ ಆಗುತ್ತೆ. ಆದರೆ ಸಾಕಷ್ಟು ಜನ ಇದನ್ನು ಮಾಡಿಸ್ಕೊಂಡು ಬೇಗ ಗುಣ ಆಗಲಿಕ್ಕೆ ಮತ್ತು ನಿಖರವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತಾ ಇದೆ. ಖಂಡಿತ. ಸೊ ರೋಬೋಟಿಕ್ ಸರ್ಜರಿ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಡಾಕ್ಟರು. ಇನ್ನು ಯಾವ್ಯಾವ ರೀತಿಯಾಗಿರುವಂತಹ ಅಡ್ವಾನ್ಸ್ ಸರ್ಜರೀಸ್ ಇದೆ, ಲೇಟೆಸ್ಟ್ ಸರ್ಜರೀಸ್, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ. ನೋಡಿ, ಮುಂಚೆ ಯಾವ ಒಂದು ಆಪರೇಷನ್ ಅಂದರೆ ಒಂದು 30 ವರ್ಷದ ಹಿಂದೆ ಒಂದು ಸರ್ಜರಿಗೆ ಅರ್ಧ ಗಂಟೆ ಆಗ್ತಾ ಇತ್ತು, ಅದು ಈಗ 5ರಿಂದ 10 ನಿಮಿಷದಲ್ಲಿ ಆಗುತ್ತೆ. ಯಾವ ಒಂದು ಸರ್ಜರಿಗೆ ಒಂದು 4-5 ದಿನ ಅಥವಾ ಒಂದು ವಾರ ವಾಸಿ ಆಗ್ಲಿಕ್ಕೆ ಆಗ್ತಾ ಇತ್ತು, ಅದು 1 ದಿನ ಅಥವಾ ಅರ್ಧ ದಿನದಲ್ಲೇ ವಾಸಿ ಆಗೋ ಥರ ಆಗ್ತಾ ಇದೆ. ಮತ್ತು ಟ್ರೀಟ್ಮೆಂಟ್ ಪಡ್ಕೊಂಡವರು ಆದಷ್ಟು ಬೇಗ ತಮ್ಮ ಕೆಲಸಗಳಿಗೆ ಹೋಗ್ಬೋದು. ತಿಂಗಳುಗಟ್ಟಲೆ ರೆಸ್ಟ್ ತಗೊಳ್ಳೋದೇನು ಬೇಕಾಗೋದಿಲ್ಲ. ಕೆಲವೇ ದಿನಗಳ ಒಂದು ರೆಸ್ಟ್ನಲ್ಲಿ ಅವರು ತಮ್ಮ ಕೆಲಸಗಳಿಗೆ ಮಾಡ್ಕೊಳ್ಳೋ ಥರ ಅನುಕೂಲ ಆಗ್ತಾ ಇದೆ. ಆಮೇಲೆ ಈ ಒಂದು ಸರ್ಜರಿಲಿ, ಕೆಟ್ರಾಕ್ಟ್ ಸರ್ಜರಿಲಿ ಲೆನ್ಸ್ಗಳು ಸಹ ಇಂಟ್ರಾಆಕ್ಯುಲರ್ ಲೆನ್ಸ್ ಅಂತ ಹೇಳ್ತೀವಿ, ಅದರಲ್ಲೂ ಸಹ ಬೇರೆ ಬೇರೆ ನಮೂನೆ ಲೆನ್ಸ್ಗಳು ಬಂದಿದೆ. ಯಾಕೆಂದರೆ ನಮ್ಮ ಕಣ್ಣಲ್ಲಿರ್ತಕ್ಕಂಥ ಕ್ರಿಸ್ಟಲೈನ್ ಲೆನ್ಸ್ ಅಂತೇನಿದೆ ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಮತ್ತು ಹೆಚ್ಚು ಅಡ್ವಾನ್ಸ್ಡ್ ಇರ್ತಕ್ಕಂಥ ಲೆನ್ಸು. ಅದು ನ್ಯಾಚುರಲ್ ಲೆನ್ಸ್. ನಾವು ಅದು ಪೊರೆ ಆಗಿದೆ ಅಂತ ಹೇಳಿ ತೆಗೆದು ರೀಪ್ಲೇಸ್ ಮಾಡಬೇಕಾದ್ರೆ ಅದೇ ತರಹ ಕೆಲಸ ಮಾಡಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಗಳು ನಡೀತಾ ಇದೆ. ಸೊ ಹಾಗಾಗಿ ಕಳೆದ ಒಂದು 20-30 ವರ್ಷಗಳಲ್ಲಿ ಈ ಇಂಟ್ರಾಆಕ್ಯುಲರ್ ಲೆನ್ಸ್ ಅಥವಾ IOL ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಈಗ ಟ್ರೈಫೋಕಲ್ ಲೆನ್ಸಸ್ ಅಥವಾ ಮಲ್ಟಿಫೋಕಲ್ ಲೆನ್ಸ್ ಅಂತ, ಅಥವಾ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಲೆನ್ಸಸ್ ಅಂತ, ಅಂದರೆ ದೂರದ್ದು ಹತ್ತಿರದ್ದು ಸಾಕಷ್ಟು ಚೆನ್ನಾಗಿ ಕಾಣೋ ತರಹ ಗ್ಲೇರ್ ಇಲ್ಲದೆ ಇರೋವಂಥದ್ದು, ಈ ಥರದ್ದೆಲ್ಲ ನಮೂನೆಗಳು ಬರ್ತಾ ಇದೆ. ಆದರೂ ಸಹ ಇನ್ನೂ ಸಾಕಷ್ಟು ಆವಿಷ್ಕಾರಗಳಾಗಬೇಕು. ಯಾಕೆಂದರೆ ನ್ಯಾಚುರಲ್ ಲೆನ್ಸ್ ಅದನ್ನು ಅದಕ್ಕೆ ಸಮ ತರಲಿಕ್ಕೆ ಆಗೋದಿಲ್ಲ. ಸೊ ಪೊರೆ ಇದ್ದವ್ರಿಗೆ ಅದಕ್ಕೆ ಸಮ ತರಲಿಕ್ಕೆ ಆಗಲ್ಲ, ಆದರೆ ವಿಷನ್ನ ಖಂಡಿತ ಇಂಪ್ರೂವ್ ಮಾಡಬಹುದು. ಆ ಒಂದು ಲಿಮಿಟೇಷನ್ ಇರುತ್ತೆ. ಸೊ ಇದು ಯಾಕೆಂದರೆ ನಾವು ಈ ಥರ ಪ್ರೋಗ್ರಾಮ್ಸ್ ಅಲ್ಲಿರ್ಬೋದು, ಮತ್ತೊಂದು ಕಡೆ ಏನಾದರೂ ಹೇಳ್ತಾ ಇದ್ದಾಗ ಜನ ಓವರ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕೆಂದರೆ ಮೆಡಿಕಲ್ ಸೈನ್ಸ್ ಅನ್ನೋದು ಅದೊಂದು ವಿಜ್ಞಾನ, ದೇಹಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಕ್ಕಂಥದ್ದು. ಆದರೆ ಪ್ರತಿಯೊಬ್ಬರ ದೇಹನೂ ಒಂದೇ ಥರ ಇರಲ್ಲ, ಪ್ರತಿಯೊಬ್ಬರ ದೇಹವೂ ಒಂದೇ ಥರ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ. ಆಮೇಲೆ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿದೆಯಲ್ಲ, ಅದು ಇಷ್ಟು ಅಂತ ಹೇಳಿದ್ರೆ ಇಷ್ಟು ಅಂತ ಅಂದ್ಕೊಂಡು ಅವರು ಓವರ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು, ಡಿಸಪಾಯಿಂಟ್ ಆಗ್ತಕ್ಕಂಥದ್ದು, ಬ್ಲೇಮ್ ಮಾಡ್ತಕ್ಕಂಥದ್ದು, ಆ ಥರದ್ದನ್ನು ಮಾಡಬಾರ್ದು. ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರು ನಿನ್ನೆಗಿಂತ ಇವತ್ತು ವಾಸಿ ಇದೆಯಾ ವಿನಃ ಅದು ದೇವರ ಸೃಷ್ಟಿಗೆ ಸಮ ಆಗಿಲ್ಲ. ಖಂಡಿತ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ತಮ್ಮ ಹೆಸರು?
ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ಮಾ. ತಮ್ಮ ಹೆಸರು, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನನ್ನ ಹೆಸರು ಮಹೇಶ್ವರಿ ಅಂತ. ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ. ನನ್ನ ಹೆಸರು ಮಹೇಶ್ವರಿ ಅಂತ, ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ ಮಹೇಶ್ವರಿ ಅವರೇ. ಸರ್, ನನ್ಗೆ ಕಣ್ಣು ಹುರಿ ಬರುತ್ತೆ, ಕಣ್ಣು ಬಿಡಕ್ಕೆ ಆಗಲ್ಲ. ಮತ್ತೆ ರಾತ್ರಿ ಆಯ್ತು ಅಂದ್ರೆ ಜಾಸ್ತಿನೇ ಆಗ್ಬಿಡುತ್ತೆ, ಕಣ್ಣು ಅಂಟ್ಕೊಳ್ಳುತ್ತೆ ಒಂಥರ. ಹೌದು. ತಮ್ಮ ಏಜ್ ಎಷ್ಟಮ್ಮ? ನಾನ್ ಡಾಕ್ಟರ್ ಹತ್ರ ತೋರಿಸಿದೀನಿ. ಡಾಕ್ಟ್ರು ಡ್ರೈ ಐಸ್ ಇದು ಅಂತ ಡ್ರಾಪ್ಸ್ ಕೊಟ್ಟಿದ್ದಾರೆ. ಹೌದು. ತಮ್ಮ ಏಜ್ ಎಷ್ಟಮ್ಮ? ಅದನ್ನ ಹಾಕೋತಾ ಇದ್ದೀನಿ. ಮತ್ತೆ ರಾತ್ರಿ ಒಂದ್ ಜೆಲ್ ಕೊಟ್ಟಿದ್ದಾರೆ, ಅದನ್ನ ಹಾಕೋತಿದೀನಿ. ನಿಮ್ಮ ವಯಸ್ಸು? ನನ್ಗೆ ರಾತ್ರಿ ಹೊತ್ತು 7 ಗಂಟೆ ಆದ್ಮೇಲೆ ಕಣ್ಣು ಬಿಟ್ರೆ. ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದಾರಮ್ಮ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ವಯಸ್ಸು ತಿಳಿಸಿ. ವಯಸ್ಸು ನಮ್ಗೆ 52 ವರ್ಷ. ನೋಡಿಮ್ಮ, ಇದು 52. ಹೌದು. ನೀವು ಹೇಳಿದ್ರಲ್ಲ, ಕಣ್ಣು ಬಿಡ್ಲಿಕ್ಕೆ ಕಷ್ಟ ಇರ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ವಸ್ತು ನೋಡ್ತಾ ಇದ್ದಾಗ ಹೆಚ್ಚು ಕಣ್ಣು ಮಿಟುಕಿಸಬೇಕು ಅಂತ ಅನ್ಸೋದು ಮತ್ತೆ ಉರಿ ಆಗ್ತಕ್ಕಂಥದ್ದು, ಇದು ಡ್ರೈ ಐನ ಒಂದು ಸಿಂಪ್ಟಮ್. ಅದು ನಿಮ್ಮ ವೈದ್ಯರು ಸರಿಯಾಗಿ ಹೇಳಿದ್ದಾರೆ. ಡ್ರೈ ಐ ಅಂದರೆ ಕಣ್ಣಲ್ಲಿ, ಕಣ್ಣಿನ ಹೊರಭಾಗದಲ್ಲಿ ಒಂದು ಕಣ್ಣೀರಿನ ಅಂಶ ಇರುತ್ತೆ, ಬಹಳ ತೆಳುವಾಗಿರುತ್ತೆ, ಸಣ್ಣ ಲೇಯರ್ ಒಂದಿರುತ್ತೆ ಕಣ್ಣೀರಿನ ಅಂಶ. ಅದು ಎಷ್ಟು ಮುಖ್ಯ ಅಂದರೆ ಅದೇನಾದರೂ ಕಡಿಮೆ ಆದರೆ ಅಥವಾ ಅದಿಲ್ಲದೆ ಇದ್ದರೆ ನಮ್ಮ ದೃಷ್ಟಿ 50%ಗಿಂತ ಕಡಿಮೆ ಅದಕ್ಕಿಂತ ಕಡಿಮೆ ಆಗೋಗುತ್ತೆ. ಆಮೇಲೆ ಕಣ್ಣಲ್ಲಿ ಸದಾ ತೊಂದರೆ ಆಗೋಂಥದ್ದಿರುತ್ತೆ. ಹಾಗಾಗಿ ಕಣ್ಣಲ್ಲಿರ್ತಕ್ಕಂಥ ಕಣ್ಣೀರಿನ ಅಂಶ ಬಹಳ ಮುಖ್ಯ. ಕೆಲವೊಮ್ಮೆ ದೇಹದ ಕೆಲವು ಕಾಯಿಲೆಗಳಿಂದ ಅಥವಾ ವಯಸ್ಸಿಗೆ ಸಂಬಂಧಪಟ್ಟಂಗೆ ಕೆಲವು ಹಾರ್ಮೋನುಗಳ ಬದಲಾವಣೆಗಳಿಂದ ಈ ತರಹ, ಅಥವಾ ಕೆಲವರು ಏನಾದರೂ ಔಷಧಿಗಳು ತಗೊಳ್ತಾ ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಕಣ್ಣಲ್ಲಿ ಡ್ರೈ ಐ ಅಥವಾ ಕಣ್ಣೀರಿನ ಅಂಶ ಕಡಿಮೆ ಆಗೋದ್ರಿಂದ ಈ ಥರ ತೊಂದರೆಗಳು ಕಾಣಿಸ್ಕೊಳ್ಳೋದುಂಟು. ಅದಕ್ಕೆ ಪರಿಹಾರ ಔಷಧಿಗಳನ್ನು ಹಾಕೋದ್ರ ಮೂಲಕ. ಏನಂದರೆ ಔಷಧಿಗಳು ಪರ್ಮನೆಂಟ್ ಕ್ಯೂರ್ ಅಂತಿರಲ್ಲ. ಇವತ್ತು ಹಾಕಿದ ಔಷಧಿ ಅದು ಎಷ್ಟೊತ್ತು ನಿಮ್ಮ ಕಣ್ಣಲ್ಲಿದೆಯೋ ಅಷ್ಟೊತ್ತು ಮಾತ್ರ ಅದು ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಮತ್ತೆ ಮತ್ತೆ ಔಷಧಿ ಹಾಕಬೇಕಾಗತ್ತೆ. ಆಮೇಲೆ ಕಣ್ಣನ್ನು ಹೆಚ್ಚು ಗಾಳಿ ಇರ್ತಕ್ಕಂಥ ಕಡೆ ಅಥವಾ ನೇರವಾಗಿ ಫ್ಯಾನ್ ಗಾಳಿ ಅಥವಾ AC ಗಾಳಿ ಇರ್ತಕ್ಕಂಥದ್ದು, ಅಥವಾ ನೀವೆಲ್ಲಾದರೂ ಹೊರಗಡೆ ಹೋದಾಗ ಕಣ್ಣನ್ನು ಬಿಟ್ಕೊಂಡೇ ಹೋಗೋದು ಮಾಡದೆ ಕಣ್ಣಿಗೆ ಒಂದು ಪ್ರೊಟೆಕ್ಷನ್ ಗ್ಲಾಸ್ ಹಾಕ್ಕೊಳ್ಳೋದ್ರ ಮೂಲಕ, ಹೆಚ್ಚಿನ ಬೆಳಕಿಗೆ ಎಕ್ಸ್ಪೋಸ್ ಮಾಡದೇ ಇರೋದ್ರ ಮೂಲಕ ಇದನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ಗೆ ತರಬಹುದು. ನೀವು ಯೂಸ್ ಮಾಡ್ತಿರ್ತಕ್ಕಂಥ ಔಷಧಿಗಳು ಸರಿ ಇದೆ, ಅದನ್ನು ಖಂಡಿತ ಕಂಟಿನ್ಯೂ ಮಾಡಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ನಮಸ್ಕಾರ ಸರ್, ನಾನು ಶ್ರೀಧರ್ ಅಂತ, ಬೆಂಗಳೂರಿಂದ. ವಯಸ್ಸು 62. ನಮ್ಮ ಅಮ್ಮಂಗೆ ಶುಗರ್ ಇತ್ತು, ಅದು ಬಂದಿದೆ, ಟ್ಯಾಬ್ಲೆಟ್ಸ್ ತಗೋತಾ ಇದೀನಿ. ನಾರಾಯಣ ನೇತ್ರದಲ್ಲಿ ನಾನು ಕಣ್ ತೋರಿಸ್ತಾ ಇದೀನಿ, ಬಲಗಣ್ಣು ಪ್ರಾಬ್ಲಮ್ ಇತ್ತು. ಹೊರೆ ಆಪರೇಷನ್ ಆಗಿತ್ತು ಹುಬ್ಳಿ ಇದರಲ್ಲಿ ಹಾಸ್ಪಿಟಲ್ ಅಲ್ಲಿ. ನಾವು ಟ್ರಾನ್ಸ್ಫರ್ ಆಗಿ ಬೆಂಗಳೂರು ಬಂದು 3 ವರ್ಷ ಆಯ್ತು. ನಾರಾಯಣ ನೇತ್ರದಲ್ಲಿ ತೋರಿಸ್ತಾ ಇದೀನಿ. ಅಸೆಂಟ್ರಿಕ್ಸ್ 4 ಇಂಜೆಕ್ಷನ್ ಕೊಟ್ಟಿದ್ರು, ಐಡಿಯಾ 2 ಕೊಟ್ರು. ಈಗ ಹೋದ ವಾರ ಸಡನ್ ಆಗಿ ಮಂಜಾಯ್ತು ಅಂತ ತೋರ್ಸಕ್ ಹೋದೆ. ಅವಾಗ ಸಡನ್ ಇಂಜೆಕ್ಷನ್ ಕೊಡ್ಲೇಬೇಕು ಅಂತ ಹೇಳಿ ಅಸೆಂಟ್ರಿಕ್ಸ್ ಕೊಟ್ಟಿದ್ದಾರೆ. ಈಗ ಕಣ್ಣಿನ ಮೇಲ್ಭಾಗ ಅರ್ಧ ಹಾಫ್ ಮೂನು ಸ್ವಲ್ಪ ಗ್ರೇ ಇದೆ. ನಾನೀಗ ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಮ ಹಣೆ ಕಣ್ಣು ಕಾಣಲ್ಲ ಪೂರ್ತಿ. ಹೌದು. ಈ ಸರಿ ನಾನು ರೀಡಿಂಗ್ ಮಾಡಕ್ ಆಗ್ಲಿಲ್ಲ ಹಾಸ್ಪಿಟಲ್ ಅಲ್ಲಿ. ಪ್ರತಿ ಸರಿ ರೀಡಿಂಗ್ ಮಾಡ್ತಿದ್ದೆ. ಈಗ 2 ವರ್ಷದಿಂದ 2-3 ವರ್ಷದಿಂದ ತೋರಿಸ್ತಾ ಇದೀನಿ. ನೋಡಿ, ಸೊ ರೆಟಿನಾ ಪ್ರಾಬ್ಲಮ್, ರೆಟಿನಾ ಸ್ಪೆಷಲಿಸ್ಟ್ ನೋಡ್ತಾ ಇದ್ದಾರೆ ಸರ್. ಅದಕ್ಕೆ ನಿಮ್ಮನ್ನ ನೋಡಿದೆ. ಶ್ರೀವಲಿ ಅಕ್ಕ ಮೈಸೂರಿಂದ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ನಿಮ್ ಟಿವಿ ಆನ್ ಮಾಡಿ ನಿಮ್ಮ ಹತ್ರ ಮಾತಾಡೋಣ. ಆಯ್ತಪ್ಪ, ಬಹಳ ಸಂತೋಷ. ನೋಡಿ, ನಿಮ್ಮ ಪ್ರಶ್ನೆಯ ಮೂಲಕ ನಿಮಗೆಷ್ಟು ಅನುಕೂಲ ಮಾಡ್ಕೊಡ್ಲಿಕ್ಕಾಗತ್ತೋ ಏನೋ ಗೊತ್ತಿಲ್ಲ. ಆದರೆ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಹೇಳಬೇಕು ಅಂದರೆ, ಈ ಥರ ಕಣ್ಣಿನ ಸಕ್ಕರೆ ಕಾಯಿಲೆ ಇದ್ದಾಗ ಕಣ್ಣಿನ ನರ ಅಥವಾ ರೆಟಿನಾ ಅಂತ ಹೇಳ್ತೀವಿ, ಅದರಲ್ಲಿ ತೊಂದರೆ ಆಗೋ ಸಾಧ್ಯತೆಗಳುಂಟು. ಹಾಗಾಗಿ ಅದರ ಚಿಕಿತ್ಸೆಯನ್ನು ಮಾಡ್ಕೋಬೇಕು. ನಾನು ಒಂದು ಚಿತ್ರದ ಮೂಲಕ ತೋರಿಸ್ತೀನಿ. ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಹಾಗಂದರೆ ಕಣ್ಣು ಒಳಗಡೆ ಇರ್ತಕ್ಕಂಥ ನರದಲ್ಲಿ ಆಗ್ತಕ್ಕಂಥ ತೊಂದರೆಗಳದು. ಅದನ್ನು ನೋಡಿ, ಈ ಚಿತ್ರದಲ್ಲಿ ಕಣ್ಣು ಒಳಗಡೆ ಇರ್ತಕ್ಕಂಥ ಭಾಗದಲ್ಲಿ ರಕ್ತಸ್ರಾವವಾಗಿ ವಿಟ್ರಿಯಸ್ ಹೆಮರೇಜ್ ಅಂತ ಆಗಿದೆ. ಕೆಲವೊಮ್ಮೆ ತೀರಾ ಹೆಚ್ಚು ಡಯಾಬಿಟಿಕ್ ರೆಟಿನೋಪತಿ ಇದ್ದಾಗ ಈ ಥರ ವಿಟ್ರಿಯಸ್ ಹೆಮರೇಜ್ ಅಂತ ಆಗುತ್ತೆ. ಅದಕ್ಕೂ ಕಡಿಮೆ ಇದ್ದಾಗ ಕೆಲವೊಮ್ಮೆ ಏನೋ ಡಾಟ್ಸ್ ಥರ ಕಾಣೋದು, ಕೆಲವು ಭಾಗಗಳು ಕಾಣೋದು, ಕೆಲವು ಭಾಗಗಳು ಕಾಣದೇ ಇರತಕ್ಕಂಥದ್ದು, ಅಥವಾ ಚುಕ್ಕೆಗಳ ಥರ ಕಣ್ಣಲ್ಲಿ ಬರೋದು, ಈ ಥರ ಆಗುತ್ತೆ. ಇಂಥ ಸಮಯದಲ್ಲಿ ವೈದ್ಯರು ಒಂದು ಸಕ್ಕರೆಯನ್ನು ಮತ್ತು BP-ನೆಲ್ಲ ಕಂಟ್ರೋಲ್ ಇಟ್ಕೊಳ್ಳೋಕೆ ಹೇಳ್ತಾರೆ. ಅದ್ರ ಜೊತೆಗೆ ಕಣ್ಣು ಒಳಗಡೆ ಇಂಜೆಕ್ಷನ್ ಕೊಡ್ತಕ್ಕಂಥದ್ದು. ಇಂಜೆಕ್ಷನ್ ಅಂದರೆ ಹೆದರ್ಕೊಳ್ತಾರೆ ತುಂಬ ಜನ, ಏನಪ್ಪ ಕಣ್ಣಿಗೆ ಚುಚ್ತಾರಾ, ಇದು ಮಾಡ್ತಾರಾ ಅಂತ ಹೇಳಿ. ಸೊ ಇಂಜೆಕ್ಷನ್ ಅಂದರೆ ಅದು ಒಂದು ಔಷಧಿ. ಅದು ಯಾಕೆಂದರೆ ಕಣ್ಣಿನ ನರಕ್ಕೆ ಔಷಧಿ ಕೊಡಬೇಕು ಅಂತ ಹೇಳಿದಾಗ
ಡ್ರಾಪ್ಸ್ ಹಾಕಿದ್ರೆ ಕಣ್ಣಿನ ನರದವರೆಗೂ ಹೋಗಲ್ಲ ಅದು. ಆಮೇಲೆ ಬಾಯಲ್ಲಿ ಔಷಧಿ ತೊಗೊಂಡ್ರೆ ಅದು ಇಡೀ ದೇಹಕ್ಕೆ ಹರಡು ಹೋಗುತ್ತೆ ವಿನಃ ಕಣ್ಣಿಗೆ ಅದು ಸಾಕಷ್ಟು ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಕಣ್ಣಿನ ನರದ ಹತ್ತಿರವೇ ಔಷಧಿ ಕೊಡ್ತಕ್ಕಂಥ ಇರೋದಕ್ಕೆ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಇದು ಇಂಜೆಕ್ಷನ್ ಒಮ್ಮೆ ತಗೊಂಡಾಗ ಅದು ಎಷ್ಟು ದಿನ ಕಣ್ಣು ಒಳಗಡೆ ಇರುತ್ತೋ, ಕೆಲವು ಇಂಜೆಕ್ಷನ್ಗಳು ಒಂದು 3-4 ವಾರ, ಕೆಲವು ಇಂಜೆಕ್ಷನ್ಗಳು 1.5-2 ತಿಂಗಳು, ಈ ಥರ ಕಣ್ಣು ಒಳಗಡೆ ಇದ್ದು ಕೆಲಸ ಮಾಡುತ್ತವೆ. ಅದು ಕೆಲಸ ಮಾಡೋಷ್ಟು ದಿನ ಮಾಡುತ್ತೆ. ಅಷ್ಟರಲ್ಲಿ ಕಾಯಿಲೆ ವಾಸಿ ಆಯಿತು ಅಂದರೆ ಆ ಇಂಜೆಕ್ಷನ್ ಸಾಕು. ಕೆಲವೊಮ್ಮೆ ಈ ಡಯಾಬಿಟಿಸ್ ಇರುತ್ತಲ್ಲ, ಕಂಟಿನ್ಯೂ ಆಗುತ್ತೆ. ಅದೇ ಥರ ನರ ತೊಂದರೆನೂ ಕಂಟಿನ್ಯೂ ಆಗುತ್ತೆ. ಕೆಲವೊಮ್ಮೆ ತೊಂದರೆ ಮತ್ತೆ ಬರೋದುಂಟು. ಅಂಥ ಸಮಯದಲ್ಲಿ 2ನೇ ಇಂಜೆಕ್ಷನ್ 3ನೇ ಇಂಜೆಕ್ಷನ್ ಸಹ ಬೇಕಾಗುತ್ತೆ. ಸೊ ಎಷ್ಟೋ ಜನ ಏನಪ್ಪ ಹೋದಾಗಲೆಲ್ಲ ಇಂಜೆಕ್ಷನ್ ಅಂತ ಹೇಳ್ತಾರೆ, ಅಥವಾ ತೊಗೊಂಡು ನನ್ನ ಕಣ್ಣು ವೀಕ್ ಆಗುತ್ತೆ ಈ ಥರ ಹೆದರ್ಕೊಳ್ತಾರೆ. ಆದರೆ ಅದನ್ನು ಒಂದು ಔಷಧಿ ಅಂತ ತೊಗೊಂಡು, ಹೇಗೆ ನಾವು ಔಷಧಿಗಳನ್ನ ಮತ್ತೆ ತೊಗೊಳ್ತೀವಿ ಕಾಯಿಲೆ ವಾಸಿ ಆಗೋವರೆಗೂ, ಅದೇ ತರಹ ಅದನ್ನು ಸಹ ಪಡ್ಕೊಂಡು ಕಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗಬೇಕು. ಆದರೆ ಈ ಕಾಲದಲ್ಲಿ ಅದು ಸ್ವಲ್ಪ ಇಂಜೆಕ್ಷನ್ ಕಾಸ್ಟ್ಲಿ ಉಂಟು. ಆ ಕಂಪ್ನಿಗಳು ಮಾಡ್ತಾರೆ, ಆ ಕಂಪ್ನಿಗಳು ರೇಟ್ ಹೇಳ್ತಾರೆ. ಎಷ್ಟೋ ಸಲ ಇಂಜೆಕ್ಷನ್ಗೆ 20,000 ಚಾರ್ಜ್ ಮಾಡಿದ್ರೆ ಅದರಲ್ಲಿ ಆ ಮೆಡಿಸಿನ್ ಚಾರ್ಜ್ 17-18 ಸಾವಿರ ಇರುತ್ತೆ. ವೈದ್ಯರ ಚಾರ್ಜ್ ಬಹಳ ಕಡಿಮೆ ಇರುತ್ತೆ. ಆದರೆ ಏನು ಮಾಡೋದು, ಅದು ಕಣ್ಣಿನ ಒಂದು ತೊಂದರೆಗೆ ವಾಸಿ ಮಾಡುತ್ತೆ. ಹಾಗಾಗಿ ಅದನ್ನು ತಗೊಂಡು ಅದಕ್ಕೆ ಚಿಕಿತ್ಸೆಗಳನ್ನು ಪಡ್ಕೋಬೇಕು. ನೀವು ಸಹ ಈಗ 62 ವರ್ಷ ನಿಮಗೆ, ಸೊ ಚಿಕ್ಕ ವಯಸ್ಸೇ ಲೆಕ್ಕದಲ್ಲಿ, ಸೊ ಏನೋ ದುರಾದೃಷ್ಟವಾಗಿ ಕಾಯಿಲೆ ಬಂದಿದೆ. ಸೊ ದಯವಿಟ್ಟು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿ ನಿಮ್ಮ ಕಣ್ಣನ್ನು ಕಾಪಾಡ್ಕೊಳ್ಳಿ. ಇತ್ತೀಚಿನ ದಿನಗಳಿರ್ತಕ್ಕಂಥ ಇಂಜೆಕ್ಷನ್ನು, ಲೇಸರು ಅಥವಾ ತೀರಾ ಆಗಲಿಲ್ಲ ಅಂದರೆ ಸರ್ಜರಿ ಮಾಡ್ಕೊಳ್ಳೋದ್ರಿಂದ ಜೀವನ ಪರ್ಯಂತ ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ಳೋ ದೃಷ್ಟಿಯನ್ನು ಕಾಪಾಡಿಕೊಂಡು ಹೋಗ್ಬೋದು. ಸೊ ಡಾಕ್ಟರ್, ನಮಗೆ ಈ ರೋಬೋಟಿಕ್ ಕ್ಯಾಟ್ರಾಕ್ಟ್ ಸರ್ಜರಿ ಬಗ್ಗೆ ಹೇಳ್ತಾ ಇದ್ರಿ. ಕಾಸ್ಟ್ ಎಷ್ಟಾಗುತ್ತೆ, ತುಂಬ ಜಾಸ್ತಿ ಆಗುತ್ತಾ, ಶ್ರೀಸಾಮಾನ್ಯರಿಗೆ ಕೈಗೆಟ್ಕೋ ಬೆಲೆನಲ್ಲಿ ಆಗುತ್ತಾ, ಇದೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಇದನ್ನ ಜೊತೆಗೆ ನೀವು ಕೂಡ ರೆಕಮೆಂಡ್ ಮಾಡ್ತೀರಾ ಮಾಡಿಸ್ಕೊಳ್ಳೋಕ್ಕೆ? ಕಾಸ್ಟ್ ಎರಡರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಈ ಥರ ಮೆಡಿಕಲ್ ಫೆಸಿಲಿಟೀಸ್ನ ನಾವು ಕಂಪೇರ್ ಮಾಡಬೇಕಾದ್ರೆ, ಒಮ್ಮೆ ಕಂಪೇರ್ ಮಾಡಬೇಕಾದ್ರೆ ಬೆಲೆನ ಪಕ್ಕಕ್ಕೆ ಇಟ್ಬಿಟ್ಟು ಕಂಪೇರ್ ಮಾಡಬೇಕು. ಎರಡು ಸಮ ಇದ್ದರೆ ಯಾವತ್ತು ತಗೊಳ್ತೀವಿ ಅಂತ. ಸೊ ಒಂದು ರೋಬೋಟಿಕ್ ಸರ್ಜರಿ ಮತ್ತು ರೋಬೋಟಿಕ್ ಅಲ್ಲದೆ ಹಾಗೆ ಮಾಡ್ತಕ್ಕಂಥ ಸರ್ಜರಿ ಎರಡೂ ನಮಗೆ ಸಿಗ್ತಾ ಇದೆ. ಯಾವ್ದು ಬೇಕಾದರೂ ತೊಗೋಬೋದಪ್ಪ ಅಂದಾಗ ಖಂಡಿತ ನಾ ಹೇಳೋದು ರೋಬೋಟಿಕ್ ಸರ್ಜರಿನ ತೊಗೊಳ್ಳಿ ಅಂತ. ಮುಂದಿನ ಪ್ರಶ್ನೆ ಬರುತ್ತೆ, ಎಷ್ಟು ಖರ್ಚಾಗತ್ತೆ, ನನ್ನ ಕೈಗೆ ಎಟಕತ್ತಾ ಅಂತ. ಅದು ಕಣ್ಣಿನ ಒಂದು ರೋಬೋಟಿಕ್ ಸರ್ಜರಿ ಹೇಳೋದಾದರೆ, ಹಾಗೆ ಮಾಡೋದಕ್ಕಿಂತ ರೋಬೋಟಿಕಲ್ಲಿ ಮಾಡಿದ್ರೆ ಒಂದು 40,000-50,000 ಸಾವಿರ ಒಂದು ಕಣ್ಣಿಗೆ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಅದು ಕೆಲವ್ರಿಗೆ ಹೆಚ್ಚು ಅಂತ ಅನ್ಸುತ್ತೆ. ಆದರೆ ಸಾಕಷ್ಟು ಜನ ಮಾಡಿಸ್ಕೊಳ್ಳೋಣ ಅಂತಲೂ ನೋಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅವ್ರ ಹತ್ರ ಎಷ್ಟು ಹಣ ಇದೆ, ಸಿರಿವಂತರ ಬಡತನವ ಅನ್ನೋದು ಲೆಕ್ಕ ಬರ್ತಾ ಇಲ್ಲ. ಆರೋಗ್ಯಕ್ಕೆ ಅವರು ಎಷ್ಟು ಮಹತ್ವ ಕೊಡ್ತಾರೆ, ಆರೋಗ್ಯಕ್ಕೆ ಹಾಕ್ತಕ್ಕಂಥ ಹಣವನ್ನು ಯಾವ ತರಹ ನೋಡ್ತಾರೆ, ವೇಸ್ಟ್ ಅಂತ ನೋಡ್ತಾರಾ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾರಾ ಅನ್ನೋದ್ರ ಮೇಲೆ. ಸೊ ಹಾಗಾಗಿ ನಾವು ಎಷ್ಟೋ ಜನ ಅವರು ಅಷ್ಟು ಸಿರಿವಂತರ ಥರ ಇರಲ್ಲ, ಅವ್ರಿಗೆ ಹೆಚ್ಚು ಅನುಕೂಲಗಳು ಇರಲ್ಲ. ಆದರೆ ಇಲ್ಲ, ನನ್ನ ಕಣ್ಣಿಗೆ ನಾ ಇದು ಮಾಡಿಸ್ಕೊಳ್ತೀನಿ ಅಂತ. ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಹಣ ಇರುತ್ತೆ, ಅದಕ್ಕೆ ಬೆಲೆನೇ ಇರಲ್ಲ. ಮೊಬೈಲ್ಗಳು 3 ತಿಂಗಳಿಗೊಂದು ತಗೊಳ್ತಾ ಇರ್ತಾರೆ. ಅವ್ರ ಈ ಥರ ಬಂದಾಗ ಇಲ್ಲ ಬೇಡ, ನಮ್ಮ ತಂದೆಗೆ 85 ವರ್ಷ, ಅವ್ರಿಗೆ ಯಾಕೆ ಮಾಡ್ತೀರಾ, ಈ ಥರ ಧೋರಣೆನೂ ಉಂಟು. ಸೊ ಹಾಗಾಗಿ ಆರೋಗ್ಯದ ಕಡೆ ಜನಗಳ ಒಂದು ಗಮನ ಯಾವ ಥರ ಹರಿಬೇಕು ಅದನ್ನು ಸಹ ಚೇಂಜ್ ಆಗಬೇಕು. ಯಾಕಂದರೆ ಆರೋಗ್ಯಕ್ಕೆ ಏನು ಖರ್ಚು ಮಾಡ್ತೀವೋ ಖರ್ಚಲ್ಲ ಅಂತ. ಯಾಕೆಂದರೆ ನೀವು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ರೂಪಾಯಿ ಸಹ ಡಾಕ್ಟರ್ ಜೋಬ್ಗೆ ಹೋಗಲ್ಲ. ಸೊ ಮುಂಚೆ ಆದರೂ 100 ರೂಪಾಯಿ ಯಾರಾದರೂ ಕೊಟ್ಟರೆ ಒಂದು 40-50 ರೂಪಾಯಿ ಡಾಕ್ಟ್ರಿಗೆ ಸಿಗೋದು. ಈಗ ಯಾರಾದರೂ 100 ರೂಪಾಯಿ ಕೊಟ್ಟರೆ ಡಾಕ್ಟ್ರಿಗೆ ಒಂದು 5 ರೂಪಾಯಿ 6 ರೂಪಾಯಿ ಸಿಕ್ಕರೆ ಹೆಚ್ಚದು. ಈವನ್ ಇನ್ ಬಿಗ್ ಹಾಸ್ಪಿಟಲ್ಸ್, ಇಫ್ ದ ಬಿಲ್ ಈಸ್ 1 lakh, ಡಾಕ್ಟ್ರಿಗೆ ಒಂದು 5-6 ಸಾವಿರ ಸಿಕ್ಕರೆ ಹೆಚ್ಚು. ಯಾಕೆಂದರೆ ಸಾಕಷ್ಟು ಖರ್ಚುಗಳು ತಂತ್ರಜ್ಞಾನಕ್ಕೆ ಹೋಗುತ್ತೆ, ಇರ್ತಕ್ಕಂಥ ಫೆಸಿಲಿಟೀಸ್ಗೆ, ಮೆಡಿಸಿನ್ಸ್ಗೆ, ಪ್ರತಿಯೊಂದು ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಟ್ರೀಟ್ಮೆಂಟ್. ಓಕೆ, ಇನ್ಶೂರೆನ್ಸ್ ಏನಾದರೂ ಕವರ್ ಆಗುತ್ತಾ ಈ ಒಂದು ರೋಬೋಟಿಕ್ ಸರ್ಜರಿ? ಇನ್ಶೂರೆನ್ಸ್ ಅನ್ನೋದು ಒಂದು ತರಹ ಶುರುವಿನಲ್ಲಿ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಥರ ಬಂತು. ಆದರೆ ಅದು ಒಂದು ದೊಡ್ಡ ವ್ಯಾಪಾರದ ಥರ ಆಗೋಗಿದೆ. ಇನ್ಶೂರೆನ್ಸ್ ಅವರು, ನೀವು ನಂಬಲ್ಲ, 3,000 ಬೇರೆ ಬೇರೆ ತರಹದ ಪಾಲಿಸಿಗಳಿದೆ ನಮ್ಮ ದೇಶದಲ್ಲಿ. ನೀವೇನಾದರೂ ನಿಮ್ಮ ಆರೋಗ್ಯಕ್ಕೆ ಯಾವ ಇನ್ಶೂರೆನ್ಸ್ ಒಳ್ಳೆಯದು ನಾನು ತಗೊಳ್ತೀನಿ ನೋಡಬೇಕು ಅಂದರೆ 3,000 ಪಾಲಿಸಿನ ಓದಬೇಕು. ಆಮೇಲೆ ಪ್ರತಿಯೊಂದು ಪಾಲಿಸಿನೂ ಒಂದು 10 ಪೇಜು ಸಣ್ಣ ಅಕ್ಷರಗಳಲ್ಲಿ, ಸ್ಮಾಲ್ ಪ್ರಿಂಟ್ ಅಂತ ಏನು ಹೇಳ್ತೀವಿ, ಅದು ಬರೆದಿರ್ತಾರೆ. ಇದು ಕವರ್ ಆಗೋದಿಲ್ಲ, ಅದು ಕವರ್ ಆಗೋದಿಲ್ಲ, ಮತ್ತೊಂದು ಕವರ್ ಆಗೋದಿಲ್ಲ ಅಂತ.
ನಿಮ್ಮ ಏಜೆಂಟ್ ಸಾಕಷ್ಟು ಸಮಯದಲ್ಲಿ ಹೇಳ್ಬಿಡ್ತಾರೆ, ಓ ನಿಮ್ಗೆ 10 ಲಕ್ಷ ಎಲ್ಲ ಸಿಗತ್ತೆ ಇದು ಅದು ಅಂತಿಲ್ಲ. ಆದರೆ ನಿಜವಾಗಿ ಆಸ್ಪತ್ರೆಗೆ ಬಂದು ಎಷ್ಟೋ ಸಲ ಜನ ಬಂದು ನನಗೆ ಇನ್ಶೂರೆನ್ಸ್ ಇದೆ, ಆಸ್ಪತ್ರೆಯವ್ರು ಯಾಕೆ ಅಡ್ಡ ಬರ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಅವ್ರು ಅನ್ಕೊಳ್ತಾರೆ ಆಸ್ಪತ್ರೆಯವ್ರು ಅಡ್ಡ ಬರ್ತಾ ಇದ್ದಾರೆ. ಆಸ್ಪತ್ರೆಯವ್ರದ್ದು ಯಾವುದೇ ಒಂದು ರೋಲ್ ಇರೋದಿಲ್ಲ. ಆಸ್ಪತ್ರೆಯವ್ರು ನಿಮಗೆ ಚಿಕಿತ್ಸೆ ಮಾಡೋದ್ರಲ್ಲಿ ತೊಡಗಿರ್ತಾರೆ. ಆಮೇಲೆ ನಿಮಗೆ ಚಿಕಿತ್ಸೆ ಹಣ ಕೊಟ್ಟು ಮಾಡೋನಿಗೇನೋ ಇನ್ಶೂರೆನ್ಸ್ ಕೊಡೋನಿಗೂ ಅಷ್ಟೇ ತರಹ ಟ್ರೀಟ್ಮೆಂಟ್ ಇರುತ್ತೆ. ಆದರೆ ನಿಮಗೆ ಮತ್ತೊಬ್ಬ ಹಣ ಕೊಡೋದ್ರಿಂದ ಇನ್ಶೂರೆನ್ಸ್ ಅವನು ಬಂದು ಮಧ್ಯೆ ಸೇರಿಕೊಂಡು ಈ ಥರ ಇದು ಮಾಡಿ ಅದು ಮಾಡಬೇಡಿ, ಒಂದು ಕಣ್ಣು ಕೊಡ್ತೀವಿ ಮತ್ತೊಂದು ಕಣ್ಣು ಕೊಡಲ್ಲ. ಎಷ್ಟೋ ಪಾಲಿಸಿಲಿ ಈ ವರ್ಷದಲ್ಲಿ ಒಂದು ಕಣ್ಣಿಗೆ ಮಾತ್ರ ಚಿಕಿತ್ಸೆಗೆ ಲಭ್ಯ ಉಂಟು, ಇನ್ನೊಂದು ಕಣ್ಣು ಎಲಿಜಿಬಿಲಿಟಿ ಇಲ್ಲ. ಇದನ್ನು ನಂಬಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಅರ್ಧ ಟ್ರೀಟ್ಮೆಂಟ್ ಕೊಡ್ತೀವಿ ಇನ್ನು ಅರ್ಧ ಕೊಡಲ್ಲ. ಇದು ಸಾಕಷ್ಟು ಸುಧಾರಣೆ ಆಗಬೇಕು. ಜನಗಳಲ್ಲೂ ಅದ್ರ ಬಗ್ಗೆ ಹೆಚ್ಚು ಅರಿವು ಬರಬೇಕು. ಸರ್ಕಾರ ಸಾಕಷ್ಟು ಮಾಡ್ತಾ ಇದೆ. ಆದರೆ ಇನ್ಶೂರೆನ್ಸ್ ಅವ್ರು ಹೇಳ್ತಾರೆ ಆಸ್ಪತ್ರೆಗಳು ಹೆಚ್ಚು ಹಣ ತಗೊಂಡ್ಬಿಡತ್ವೆ ಅಂತ. ಅದು ಎಲ್ಲೋ ಒಂದು ಕಡೆ ಇರಬಹುದು ನಿಜ. ಆದರೆ ಮೆಜಾರಿಟಿಲಿ ಹೇಳೋದಾದ್ರೆ ಆಸ್ಪತ್ರೆಗಳು ನ್ಯಾಯವಾಗಿ ನಡ್ಕೊಳ್ತಾ ಇರತ್ತೆ. ಸಾಕಷ್ಟು ಕಡೆ ಇನ್ಶೂರೆನ್ಸ್ ಅವರೇ ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಖಂಡಿತ ಡಾಕ್ಟರ್. ಇನ್ನೊಂದು ಪ್ರಶ್ನೆ, ಸಮಯದ ಅಭಾವ ಕೂಡ ಇದೆ. ಈ ಒಂದು ಐ ಡೊನೇಷನ್ ಬಗ್ಗೆ ಮಾತನಾಡಿದ್ರೆ ನೇತ್ರದಾನ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಯಾರು ಮಾಡಬಹುದು, ಹೇಗಿರುತ್ತೆ ಇದರ ಒಂದು ಎಕ್ಸ್ಪೀರಿಯನ್ಸ್? ನೋಡಿ, ನೇತ್ರದಾನ ಬಹಳ ಶ್ರೇಷ್ಠವಾದ ದಾನ. ಅದನ್ನ ಯಾರು ಬೇಕಾದರೂ ಮಾಡಬಹುದು. ಅದನ್ನು ಕೆಲವು ಚಿತ್ರಗಳು ಇದೆ, ಅದನ್ನು ತೋರಿಸ್ತೀನಿ. ಅದನ್ನ ಯಾರು ಬೇಕಾದರೂ ಮಾಡಬಹುದು. ಇದನ್ನ ಬದುಕಿದ್ದಾಗ ಮಾಡ್ಲಿಕ್ಕೆ ಆಗಲ್ಲ. ಬದುಕಿದ್ದಾಗ ನಾವು ಇಚ್ಛೆಯನ್ನು ಹೇಳ್ಬೋದು. ಸತ್ತ ನಂತರ ಮಾತ್ರ, ಮರಣದ ನಂತರ 6 ಗಂಟೆಗಳ ಒಳಗೆ ನೇತ್ರಗಳನ್ನು ಕೊಡಬೇಕು. ಯಾರಾದರೂ ಆ ಥರ ನೇತ್ರದಾನ ಮಾಡಬೇಕು ಅಂತಿದ್ದಾಗ ಅವರ ರಿಲೇಟಿವ್ಸ್ಗೆ ಹೇಳಿರ್ಬೋದು, ಅಥವಾ ಏನೂ ಹೇಳಿಲ್ಲ, ರಿಲೇಟಿವ್ಸ್ ಎಲ್ಲ ಡಿಸೈಡ್ ಮಾಡಿದ್ರು ಕೊಡೋಣ ಅಂದರೆ ಅದಕ್ಕೂ ಸಹ ಕಾನೂನಲ್ಲಿ ಅನುಕೂಲ ಉಂಟು. ಸೊ ಅವರು ಜೀವನದಲ್ಲಿ ಹೇಳದೇ ಇದ್ರೂ ಅವರು ಮಕ್ಕಳನ್ನ ಡಿಸೈಡ್ ಮಾಡಿ ಹೇಳ್ಬೋದು. ಐ ಬ್ಯಾಂಕ್ಗೆ ಫೋನ್ ಮಾಡಿದ್ರೆ ಯಾವುದೇ ಖರ್ಚಿಲ್ಲದೆ ಬಂದು ಆ ನೇತ್ರಗಳನ್ನು ತೊಗೊಂಡೋಗಿ ಅದನ್ನು ಯಾರಿಗೆ ಅನುಕೂಲ ಆಗುತ್ತೋ ಅಂತವ್ರು ಕೊಡ್ತಾರೆ. ನೋಡಿ, ಈ ಚಿತ್ರದಲ್ಲಿ ಕಣ್ಣಿನ ಮುಂಭಾಗ ಕಾರ್ನಿಯಾ ಅಂತ ಏನಿದೆ ಅದು ಬಿಳುಪಾಗಿದೆ. ಈ ಥರ ಅಂಧತ್ವದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಆ ಥರ ಇದ್ದಾರೆ. ಅಂಥವ್ರಿಗೆ ನೇತ್ರದಾನ ಮಾಡಿದಾಗ ಅದನ್ನು ತಗೊಂಡು ನಂತರ ಅದನ್ನು ಫ್ರಂಟ್ ಟಿಶ್ಯೂನ ತೊಗೊಂಡು ಅದನ್ನು ಅವ್ರಿಗೆ ಅಳವಡಿಸಿ ದೃಷ್ಟಿಯನ್ನು ಕೊಡ್ತಕ್ಕಂಥ ಸಾಧ್ಯ ಉಂಟು. ನೇತ್ರದಾನ ಮಹಾದಾನ ಪ್ರತಿಯೊಬ್ಬರು ಮಾಡಬಹುದು.